ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತ ಹೋಗಿರ್ತಾರೆ ಸರ್, ಅಂಥವ್ರನ್ನ ರಕ್ಷಿಸಿದ್ದೀರಾ ನೀವು? ನನ್ನನ್ನು ಬಚಾವ್ ಮಾಡಿ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾರೆ, ನನ್ನ ಬಚಾವ್ ಮಾಡಿ. ಯಾಕೆಂದ್ರೆ ಕೃಷ್ಣ 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 ಅಂತ ಹೇಳ್ತಿದ್ರು. ನಾನು ಅವ್ರಿಗೆ ಹೇಳಿದಿಷ್ಟೇ, ಈಶ್ವರ ಬಂದ ಈಶ್ವರ ಬಂದ ಅಂತ. ಅವ್ರಿಗೆ ಕೇಳಿದ್ರು, ಯಾರು ಈಶ್ವರ? ನಾನೇ ಈಶ್ವರ. ಈಶ್ವರನ ಒಬ್ಬ ನೀರು ಬಿದ್ದು ಏನ್ ಮಾಡುದು ಅಂತ ನಾನು ಹೇಳಿದ್ದೀನಿ. ಹೆಚ್ಚಿಗೆ ಸಮುದ್ರದಲ್ಲಿ ಬಿದ್ದರೆ ಯಾರು ಬದುಕುವುದಿಲ್ಲ. ಅವ್ರು ತುಂಬ ದೂರ ಬಂದಾಗಿದೆ. ಬೆಳಿಗಿನ ಜಾವ 4 ಗಂಟೆಗೆ ಗಂಗೊಳ್ಳಿ ಧೋನಿಯವರು ಆ 5 ಕಿಲೋಮೀಟರ್ ಬಲೆಯನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೇಳ್ಕೊಂಡು ಬರುವಾಗ ಅವರಿಗೆ ಆ ದಿವಸ 2 ದಿನ ಏನು ಸಂಪಾದನೆ ಇಲ್ಲ. ಆದರೆ ಆ ದಿವಸ ಅವರಿಗೆ ಒಂದು ದೊಡ್ಡ ದೊಡ್ಡ ಅಂಜಲ್ ಬೀಳ್ತಾವೆ. 1, 2 ಅಂತ ಹೇಳ್ತಾ ಒಂದು 23 ಅಂಜಲ್ ಸಿಗ್ತದೆ. ಭಾರಿ ಖುಷಿ ಆಗ್ತದೆ ಅವರಿಗೆ. 2-3 ದಿನ ಮೀನಿಲ್ಲ. ಹೇಳ್ಕೊಂಡು ಬರುವಾಗ 24ನೇ ಅಂಜಲ್ ಇವನೇ ಪಾಪ. ಯಾರಾದ್ರೂ ಧೈರ್ಯ ಕಳ್ಕೊಂಡು ನೀರಿಗೆ ಬಿದ್ದರೆ ಆವಾಗ ಅವ್ರ ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭ ಸಹ ಜಾಸ್ತಿ ಇರ್ತದೆ. ಯಾಕೆಂದರೆ ಅವ್ರು ಬಚಾವ್ ಮಾಡುವಾಗ ಇಬ್ಬರನ್ನು ದೊಡ್ತಾರೆ, ನೀವು ಹೋಗಿ ಅಂತ ತರ್ತಾರೆ. ಆವಾಗ ಅವ್ರ ಕಾಲಿಗೆ ಆ ತೆಪ್ಪದ ಒಳಗೆ ಇರುವ ಬಲೆ ಸಿಕ್ಕಾಕೊಳ್ತದೆ. 100 ಅಡಿ ಆಳದಲ್ಲಿ ಅವರ ದೇಹ ಬಲೆಗೆ ಸಿಕ್ಕಾಕೊಂಡಿರ್ತದೆ. ಮತ್ತು ಇಂಥ ಚಿಕ್ಕ ಚಿಕ್ಕ ಮಕ್ಕಳನ್ನು ತೆಗೆಯುವಾಗ ಕೆಲವು ಕಡೆ 3 ಜನ ನೀರು ಬಿದ್ದಾಗ ದೇಹ ತೆಗೆಯುವಾಗ ತುಂಬ ಬೇಸರ ಆಗಿ ಆ ಮೊಸಳೆಗಳು ಬರೋದಕ್ಕೆ ಮುಂಚೆನೇ ನಾನು ತೆಗಿಬೇಕಂತ. ಯಾಕೆಂದರೆ ಅದೆಲ್ಲಾದ್ರೂ ನಮ್ಮನ್ನು ನೀರ ಆಳದಲ್ಲಿ ತಿಂದುಬಿಡ್ತದೆ ಅಂತ ಹೆದರಿಕೆ ಆಗ್ತದೆ. ಒಂದು ತಾಯಿ ಮಗಳು ಬಿದ್ದಿದ್ರು ಅಂತ ಹೇಳ್ತಾರೆ. ಆಯ್ತಪ್ಪ ಹುಡುಕುವ ಅಂತ ಕೆಳಗೆ ಹೋದೆ. ಹುಡುಕ್ತಾ 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 ಹೋಗುವಾಗ ನನ್ನ ತಲೆಗೆ ಒಂದು ಏನೋ ತಾಗಿದಾಗ ಆಯಿತು. ಆ ಮಗು ಆ ತಾಯಿಯ 2 ಕೂದಲನ್ನು ಗಟ್ಟಿಯಾಗಿ ಇಟ್ಕೊಂಡಿದೆ. ಮಕ್ಕಳನ್ನ ಕೂಡ ಬೆಂಗಳೂರಿಗೆ ಆಂಬ್ಯುಲೆನ್ಸ್ ಅಲ್ಲಿ ಫ್ರೀ ಸರ್ವಿಸ್ ಕೊಟ್ಟು. ಹೌದು, ನೀವು ಹೇಳಿದಾಗೆ ನೋಡಿ, ನನಗೆ ಒಂದು ಆಸೆ ಇತ್ತು. ನನ್ನ ಮಕ್ಕಳು ಹುಷಾರಿಲ್ಲ ಅಂತ ಗೊತ್ತು. ನನ್ನ ಮಕ್ಕಳ ಸ್ಥಿತಿ ಬೇರೆಯವರಿಗೆ ಬರಬಾರ್ದು. ಯಾರು ಕಷ್ಟಪಡಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಸಹ ವೆಂಟಿಲೇಷನ್ ಆಂಬುಲೆನ್ಸ್ ಸಿಗುವುದಿಲ್ಲ ಅಂತ ಆಗಬಾರ್ದು. ನನ್ನ ಹೆಂಡತಿ ತವರ ಮನೆಯಲ್ಲಿ ಹಾಕಿದ ಚಿನ್ನಾಭರಣ, ಆ ಚಿನ್ನ ಇಟ್ಟು ಆ ಆಂಬುಲೆನ್ಸ್ಗೆ ಹಾಕಿದ್ದೀನಿ. ತಾಯಿ ಅಳ್ತಾ ಇರ್ತಾರೆ, ನನ್ನ ಮಗುನು ಇಲ್ಲಿಂದ ಬೆಂಗಳೂರು ಜಯದೇವ್ ಕರ್ಕೊಂಡು ಹೋಗ್ಬೇಕು ಅಂತ. ಅವ್ರು ಹೇಳಿದ್ರು, ನನ್ನ ಮಗು 3 ತಿಂಗಳ ಮಗು. ಸಮಸ್ತ ಅಂದರೆ ಇಲ್ಲಿಂದ ಒಂದು 70ರಿಂದ 80 ಆಂಬುಲೆನ್ಸ್ಗಳು ಉಚಿತವಾಗಿ ನಮಗೆ ಮುಂದ್ಗಡೆ ಎಸ್ಕೋರ್ಟ್ ಕೊಡ್ತಾರೆ. ಎಂಟು ಗಂಟೆ ಇದ್ರೂ ಸಹ ನಾವು 5ರಿಂದ 5:30 ಗಂಟೆ ಒಳಗಡೆ ಆ ಮಗುವನ್ನು ತಲುಪಿಸಿ ಚಿಕಿತ್ಸೆ ಕೊಟ್ಟು ಇಷ್ಟರ ತನಕ ಸುಮಾರು 8 ಮಕ್ಕಳು ಹುಷಾರಾಗಿದ್ದಾರೆ. ಸೂಸೈಡ್ ಮಾಡ್ಕೊಂಡವರ ವಿಚಾರಕ್ಕೆ ಬಂದ್ರಿ, ನಾರ್ಮಲ್ ಆಗಿ ಈಗ ಮೃತದೇಹ ಎಲ್ಲ ಅವರು ಮನೆಯವರೆಲ್ಲ ಕಾಯ್ತಾ ಇರ್ತಾರೆ, ನೀವು ಹೋಗಿ ತೆಗಿತೀರಾ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತ ಹೋಗಿರ್ತಾರೆ ಸರ್, ಅಂಥವ್ರನ್ನ ರಕ್ಷಿಸಿದ್ದೀರಾ ನೀವು? ಆ ಇನ್ಸಿಡೆಂಟ್ಗಳನ್ನ ನೀವು ಹೇಳೋದಿದ್ರೆ. ಸೂಸೈಡ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮೊಂದು 3-4 ವರ್ಷ ಆಯ್ತು. ನಮ್ಮ ಕಟ್ಪಾಡಿ ಪಾಂಬೂರ್ ಅಂತ ಹೊಳೆ ಇದೆ, ಇಲ್ಲಿ ಪಾಂಬೂರ್ ಅಂತ ಹೊಳೆ, ಕಟ್ಪಾಡಿ ಹತ್ರ, ಮಣಿಪುರ ಹತ್ರ. ಒಂದು 2 ಗಂಟೆಗೆ ಮಣಿಪಾಲದಿಂದ ಬರುವವರು ಯಾರೋ, ಈಗ ನಮ್ಮ ಕಷ್ಟ ಬಂತಲ್ಲಿ ಇಲ್ಲಿ ಸೇತುವೆಯಿಂದ ಕೆಳಗೆ ಹಾರೋದು ಎಲ್ರು. ಅದೇ ರೀತಿ ಒಬ್ರು ನೀರಿಗೆ ಹಾರಿದ್ರು. ನೀರಿಗೆ ಹಾರುವಾಗ ಅವ್ರು ಏನ್ ಮಾಡಿದ್ರು, ಮಳೆ ಬರ್ತಾ ಉಂಟಲ್ಲ, ರೈನ್ ಕೋಟ್ ಹಾಕಿದ್ರು. ರೈನ್ ಕೋಟ್ ಹಾಕಿ ಹೆಲ್ಮೆಟ್ ಹಾಕೊಂಡಿದ್ರು. ಮೊಬೈಲ್ ತೆಗೆದು ಬೈಕಲ್ಲಿ ಇಟ್ರು, ಸ್ಕೂಟ್ರಲ್ಲಿ ಇಟ್ಟು ಅಲ್ಲಿಂದ ಸೀದಾ ಹಾರಿದ್ರು. ರೈನ್ ಕೋಟ್ ಅಂದ್ರೆ ಮುಂಚಿನ ಉದ್ದ ರೈನ್ ಕೋಟ್ ಹಾಕ್ತಾರೆ, ಸ್ವಲ್ಪ ವಯಸ್ಸಾಯ್ತಲ್ಲ, ಉದ್ದ ಹಾಗೆ ಹಾರಿ ಬಿಟ್ಟಿದ್ರು. ಹಾರುವಾಗ ಮೇಲಿಂದ ಹಾರುವಾಗ ಏನಾಯ್ತು, ನೀರಿಗೆ ಹಾರಿದಾಗ ಅದ್ರ ಒಳಗೆ ಫುಲ್ ಗಾಳಿ ತುಂಬಿತು, ರೈನ್ ಕೋಟ್ ಒಳಗಡೆ. ಇವ್ರು ಹಾರಿದಾಗ ಇವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ, ಅಡಿಗೆ ಹೋಗಿಲ್ಲ ಇವರು. ಇವ್ರು ತೇಲ್ತಾ 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 ಹೋಗಿರುವಾಗ ಅವ್ರ ಕಾಲಿಗೆ ಸೊಂಟದಷ್ಟು ಯಾವ್ದೊಂದು ಬಂಡೆ ತಾಗ್ತದೆ. ಅವ್ರೇನಾಯ್ತು, ಬಂಡೆ ತಾಗಿದ ಸಹ ನೀರಿನ ಮಧ್ಯೆ, ಆಚೆ ದಡಕ್ಕೂ ಹೋಗ್ಲಿಕ್ಕೆ ಆಗಲ್ಲ, ಈಚೆ ದಡಕ್ಕೂ ಹೋಗ್ಲಿಕ್ಕೆ ಆಗಲ್ಲ. ಆ ಹಾರಿದಿಂದ ಸುಮಾರು 200 ಮೀಟರ್ ದೂರದಲ್ಲಿ ಒಂದು ಬಂಡೆ ಕಾಲಿಗೆ ತಾಗ್ತದೆ, ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ರಾತ್ರಿ ಸುಮಾರು 2 ಗಂಟೆ ರಾತ್ರಿಗೆ ಹಾರಿದ್ದಾರೆ ಅವರು. ಹೆಸರು ಹೇಳೋದಿಲ್ಲ ಬೇಡ, ಆದ್ರೂ ಹಾರಿದ್ದಾರೆ, ಹೇಳ್ತೀನಿ ಯಾರಂತ. ಅವ್ರು ನೋಡಿರ್ಬೋದು, ಈಗ ಗೊತ್ತಾಗಬಹುದು. ಆದ್ರೆ ಹಾರಿದ್ರಲ್ಲ, ಹಾರಿದಾಗ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ, ನನ್ನನ್ನು ಬಚಾವ್ ಮಾಡಿ ಅಂತ. ಸೂಸೈಡ್ ಮಾಡ್ಕೊಂಡಿದ್ದಾರೆ, ನನ್ನ ಬಚಾವ್ ಮಾಡಿ. ಯಾಕಂದ್ರೆ ಮಳೆ ನೀರಿಗೆ ನೀರು ತುಂಬ್ತಾ ಇದೆ. ನಮ್ದೊಂದು ಟೀಮ್ ಇದೆ ಅಲ್ಲಿ, ಸತ್ಯದ ತುಳಿಯೂರ್ ಅಂತ, ನನ್ನ ಫ್ರೆಂಡ್ ಒಬ್ರು ಇದ್ರಲ್ಲಿ, ಪ್ರವೀಣ್ ಗುರ್ಕಲ್ ಅಂತ. ಅವ್ರು ನನಗೆ ರಾತ್ರಿ ಫೋನ್ ಮಾಡ್ತಾರೆ, ಈಶ್ವರಣ್ಣ ಅರ್ಜೆಂಟ್ ಬಲ್ಲಿ ಇರೋ ನೀರು ಹುಲಿಯವ್ರಿಗೆ ಅಂತ. ಅವ್ರಿಗೆ ಯಾರು ಫೋನ್ ಮಾಡಿದ್ರೆ ಅಂದ್ರೆ, ಮಣಿಪಾಲದಲ್ಲಿ ಕೆಲಸ ಮುಗಿಸ್ಕೊಂಡು ಬರುವಾಗ 3 ಗಂಟೆಗೆ ಅಲ್ಲಿ ಬೈಕ್ ಉಂಟು, ಆದ್ರೆ ಕೆಳಗಡೆ ಒಬ್ರು ಕೂವು ಆಗ್ತಾ ಇದ್ದಾರೆ.
ಕೂಗು ಅಂತ ಯಾರು ನೋಡುವಾಗ ಇವರು ಟಾರ್ಚ್ ಹಾಕಿ ನೋಡುವ ಅಲ್ಲಿ ತಲೆ ಮಾತ್ರ ತೋರ್ತುಂಟು, ನೀರು ಬರ್ತಾ ಉಂಟು. ನನ್ಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ ನೀವು ಬರೋದಕ್ಕೆ ಮುಂಚೆ ಒಂದು ಹಗ್ಗ ಒಂದು ಕ್ಯಾನ್ ರೆಡಿ ಮಾಡಿ ಇಡಿ, ನಾನು ಬರ್ತೇನೆ. ಇಲ್ಲಿಂದ ಹೋಗ್ಲಿ ಸುಮಾರು 15 ಕಿಲೋಮೀಟರ್ ದೂರ ಉಂಟು. ಇಲ್ಲಿಂದ ನಾನು ಬೈಕಲ್ಲಿ ಹೋದಾಗ ಸೇತುವೆ ಮೇಲಿಂದ ಹಾರ್ಲಿಕ್ಕೆ ಆಗೋದಿಲ್ಲ, ನಾನು ತುಂಬಾ ಎತ್ತರದ ಉಂಟು, ನೀರು ಹೋಗ್ತಾ ಉಂಟು. ನಾನು ಯಾಕೆ ಕೈ ಕಾಲು ಮುಡ್ಕೊಳ್ಳಿ, ನಾನು ಮತ್ತೆ ಅದು ಸೈಡಿಂದ ಇಳಿದು ವಿ ಆಕಾರದಲ್ಲಿ ಹೋದೆ ಅವ್ರ ಹತ್ರ. ಹೋಗುವ ಸುಮಾರು ಅಲ್ಲಿ ಅವ್ರ ಹತ್ರ ಹೋಗ್ಲಿಕ್ಕೆ 300 ಮೀಟರ್ ಉಂಟು. ಈಜ್ಕೊಂಡು ಹೋದೆ, ಕ್ಯಾನ್ ಇಟ್ಕೊಂಡು ಹೋದೆ. ಅವ್ರ ಹತ್ರ ಹೋಗುವಾಗ ಅವ್ರ ಕುತ್ತಿಗೆ ತನಕ ಸಹ ನೀರು ಬಂದಿತ್ತು. ಸ್ವಲ್ಪ ಒಂದು 2 ನಿಮಿಷ ಆಗುದು ಅವ್ರು ಬೆಳ್ಕೊಂಡು ಮತ್ತೆ ಹೋಗ್ತಾರು ದೂರ. ಹೋಗುವಾಗ ಕೃಷ್ಣ 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 ಅಂತ ಹೇಳ್ತಿದ್ರು. ನಾನು ಅವ್ರಿಗೆ ಹೇಳಿದಿಷ್ಟೇ, ಈಶ್ವರ ಬಂದ ಅಂತ. ಯಾಕೆಂದ್ರೆ ಅವ್ರಿಗೆ ಕೇಳಿದ್ರು ಯಾರು ಈಶ್ವರ, ನಾನೇ ಈಶ್ವರ. ಯಾಕೆಂದ್ರೆ ಅವ್ರು ಕೃಷ್ಣನ್ ಕರಿತಿದ್ರಲ್ಲ, ಈಶ್ವರ ಬಂದ ಅಂತ ಹೇಳಿದೆ. ಯಾಕೆಂದ್ರೆ ಅವ್ರಿಗೆ ಬಿದ್ದಾಗ ಅವ್ರನ್ನ ಭಯದಿಂದ ಇರ್ತಾರೆ ಅವರು. ಇಲ್ಲ ಅವ್ರಿಗೆ ಈಜು ಬರೋದಿಲ್ಲ. ಮೊದ್ಲೇ ಕೇಳಿದ್ರೆ ನಿಮ್ಗೆ ಈಜು ಬರ್ತದೆ, ಇಲ್ಲ ಅಂತ ಹೇಳಿದ್ರು. ಇಲ್ಲಾಂದ್ರೆ ನಮ್ಮನ್ನು ತಬ್ಬಿ ಇಟ್ಕೊಳ್ತಾರೆ, ನಮ್ಮನ್ನು ಮುಳುಗಿಸಿ ಹಾಕ್ತಾರೆ. ಅದಕ್ಕೆ ನಾನು ಅವ್ರಿಗೆ ಧೈರ್ಯ ಹೇಳಿದೆ, ನಾನು ನಿಮ್ಮನ್ನು ಕ್ಯಾನಲ್ಲಿ ಕರ್ಕೊಂಡು ಹೋಗ್ತೀನಿ, ನೀವು ಮೇಲೆ ಬನ್ನಿ ಅಂತ. ಅವ್ರನ್ನ ಆ ಕ್ಯಾನಲ್ಲಿ ಮಲಗಿಸಿ ಹೇಳ್ಕೊಂಡು ಮೇಲೆ ಬಂದಾಗ ಮೇಲೆ ಬಂದು ನಾನು ಕೇಳಿದೆ, ನೀವು ಆರೋಗ್ಯ ಕರೆಕ್ಟ್ ಆಗಿದ್ದೀರಾ ಕೇಳಿದೆ. ಓ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಒಂದು ವಿಷಯ ಅಂತ, ಏನು, ನನ್ನ ಒಂದು ಹೆಲ್ಮೆಟ್ ಒಂದು ಹೋಯ್ತು ಅಂದ್ರು. ನಾನು ಹೇಳಿದೆ ಹೆಲ್ಮೆಟ್ ಹೋದ್ರೆ ಹೋಗ್ಲಿ, ನೀವು ಬದುಕಿದ್ರಲ್ಲ ಅಂತ ಹೇಳಿದೆ. ಆವಾಗ ಅವರ ಮನೆಯವರಿಗೆ ಕರೆಸಿ ಆಮೇಲೆ ನಮ್ಮ ಇದೇ ಹೈಟೆಕ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ದೀನಿ. ಆದ್ರೆ ಅವ್ರು ನೋಡ್ಕೊಂಡಿರ್ಬೋದು ಪಾಪ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಕಷ್ಟ ಬರ್ತದೆ, ಮರಕ್ಕೆ ಬರ್ತದ. ಈ ರೀತಿ ತುಂಬಾ ಆಗಿದೆ ಇನ್ಸಿಡೆಂಟ್. ಆಮೇಲೆ ತುಂಬಾ ಇಂತ ನಾನು ಹೇಳ್ತಾ ಅವರು ಸಹ ನೋಡ್ತಾ ಇರ್ಬೋದು. ಆಗ್ಲಿ ನಿಮ್ಗೆ ದೇವರ ಆಯುಷ್ಯ ಕೊಟ್ಟಿದ್ದೇನೆ, ಆ ಆಯುಷ್ಯ ಇದ್ದಷ್ಟು ನಾವು ಇರಬೇಕು. ನಮ್ಮಲ್ಲಿ ಏನಾಗ್ತದೆ ಅದನ್ನು ಮಾಡಿ ಅಂತ. ನಿಮ್ಗೆ ಸಹ ಇನ್ನೂ ಸಹ ನೋಡ್ತಾ ಇದ್ರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ, ನಿಮ್ಮ ಸಂಸಾರದೊಟ್ಟಿಗೆ ಇನ್ನೂ ಚೆನ್ನಾಗಿರಿ ಅಂತ ನಾನು ದೇವರಲ್ಲಿ ನಿಮ್ಗೆ ಸಹ ನಾನು ನೋಡ್ತಿದ್ದವ್ರಿಗೆ ಸಹ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿ ಇನ್ಸಿಡೆಂಟ್ ನಂಗೆ ಒಂದ್ಸಲ ನಮ್ಮ ಹೆಸರುಘಟ್ಟ ಬೆಂಗಳೂರಲ್ಲಿ ತಾಯಿ ಮತ್ತೆ ಮಗಳು ನೀರಿಗೆ ಬಿದ್ದಾಯ್ತು. ಅವರೆಲ್ಲ ಹುಡುಕಾಡಿದ್ದಾರೆ, ಸಿಕ್ಕಿಲ್ಲ. ಅಲ್ಲಿ ಸಿಕ್ಕಿದ್ದವರಿಗೆ ಒಂದು ಪರ್ಸ್ ಮಾತ್ರ, ಮತ್ತೆ ಸ್ಕೂಟಿ ಒಂದುಂಟು. ಅಲ್ಲಿ ದೇಹಗಳು ಹುಡ್ಕೊಳ್ಲಿಕ್ಕೆ ಬಂದ್ರು. ಅಷ್ಟೇರ ಬಂತು, ಎಂಡರ ಬಂತು, ಎಲ್ಲ ಬಂದ್ರು, ಸಿಕ್ಕಿಲ್ಲ. ಮರು ದಿವಸ ನಾನು ಹೋಯ್ತು ಇಲ್ಲಿಂದ ಅಲ್ಲಿಗೆ. ನಮ್ಮ ಟೀಮ್ ತಕೊಂಡು ಬೆಳಿಗ್ಗೆ ರಾತ್ರಿ ಇಲ್ಲಿಂದ ಹೋಗ್ತೇವೆ. ನಮ್ಮ ಬೆಂಗಳೂರು ಹೆಸರುಘಟ್ಟ ಕೆರೆಯಲ್ಲಿ ಒಂದು ತಾಯಿ ಮಗಳು ಬಿದ್ದಿದ್ರು ಅಂತ ಹೇಳ್ತಾರೆ. ಆಯ್ತಪ್ಪ ಹುಡುಕುವ ಅಂತ ಕೆಳಗೆ ಹೋದೆ. ಸ್ಕೂಬಾ ಡೈವ್ ಹಾಕಿದ್ದೀನಿ. ನೀರು ಆಳಕ್ಕೆ ಹೋಗ್ಬೇಕು. ನೀರು ಆಳಕ್ಕೆ ಹೋಗುವಾಗ ಹೂಳು ದೇಶದಲ್ಲಿ ಕೆಸರು ಇದೆಯಲ್ಲ, ಅಡಿಗೆ ಹೋಗುವಾಗ ನಾನು ನೀರು ಆಳದಲ್ಲಿ ಹುಡುಕ್ತಾ ಇದ್ದೀನಿ. ಹುಡುಕ್ತಾ ಹೋಗುವಾಗ ನನ್ನ ತಲೆಗೆ ಒಂದು ಏನೋ ತಾಗಿದಾಗ ಆಯ್ತು. ನಾನು ತಿರುಗಿ ನೋಡ್ತೇನೆ ನೀರು ಆಳದಲ್ಲಿ. ಅಲ್ಲೊಂದು ಬಳ್ಳಿಗೆ ಆ ತಾಯಿ ಮತ್ತೆ ಆ ತಾಯಿಯ ಮಗು ತನ್ನ ಸೊಂಟದಲ್ಲಿ ಕಟ್ಕೊಂಡಿದ್ದಾಳೆ ತಾಯಿ. ಆ ತಾಯಿ ಮಗುವ ಕಾಲು ನನಗೆ ತಾಗ್ತಾ ಉಂಟು. ನಾನು ಅದರ ಅಡಿಯಲ್ಲಿದ್ದೀನಿ. ಯಾಕಂದ್ರೆ ಬೆಳಿಗ್ಗೆ ಬೇಗ ಹೋಗಿದೆಯಲ್ಲ, ನಾ ಟಾರ್ಚ್ ಬಿಟ್ರೆ ಹತ್ರ ಮಾತ್ರ ತೋರ್ತು, ಒಂದು 2-3 ಫೀಟ್ ಇದು ಮೇಲ್ಗಡೆಯಿಂದ ಉಂಟು. ನಾ ಅದರ ಅಡಿಯಿಂದ ಹೋಗಿದ್ದೀನಿ. ತುಂಬ ಮೇಲೆ ನೋಡ್ತೇನೆ, ತುಂಬ ದುಃಖ ಆಗ್ತದೆ. ಯಾಕೆಂದ್ರೆ ಮಕ್ಕಳು ಏನು ಮಾಡಿದ್ದಾರೆ. ಆದರೂ ಅಲ್ಲೇ ದುಃಖ ಬರ್ತದೆ. ಮೇಲೆ ಬಂದಾಗ ಆ ಮಗು ಆ ತಾಯಿಯ 2 ಕೂದಲನ್ನು ಗಟ್ಟಿಯಾಗಿ ಇಟ್ಕೊಂಡಿದೆ. ಯಾಕೆಂದ್ರೆ ಭಯಪಟ್ಲಿಗೆ ಅಂದ್ರೆ ಆ ಮಗು ನೆನ್ಸ್ಕೊಂಡಿರ್ಬೋದು, ನನ್ನ ತಾಯಿ ರಕ್ಷಣೆ ಮಾಡ್ತಾರೆ, ತಾಯಿಯ ದೇವರು, ತಾಯಿ ಅಲ್ಲದೆ ಮತ್ತೆ ಯಾರು ಇಲ್ಲ ಅಂತ ಗೊತ್ತಿರ್ತದೆ. ಆ ತಾಯಿಯ ದೇವರು ಅಂತೇಳಿ ತಾಯಿ ತಲೆ ಕೂದಲು ಗಟ್ಟಿಯಾಗಿ ಇಟ್ಕೊಳ್ಬೇಕಾದ್ರೆ ಆ ತಾಯಿಗೆ ಎಷ್ಟು ಕಷ್ಟ ಆಗಿರ್ಬೋದು. ತಾಯಿ ಸುಸೈಡ್ ಮಾಡ್ಕೊಳ್ಬೇಕಾದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಅದಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಆ ಮಗುನೊಟ್ಟಿಗೆ ಆ ಮನೆಯವರ ಒಂದು ನೋವು, ಮನೆಯವರು ಕೊಟ್ಟ ಕಷ್ಟ, ಅದಲ್ಲದೆ ಆ ತಾಯಿಗೆ ಯಾವ ಕಷ್ಟದಿಂದ ಹಾರಿರ್ಬೋದು. ಮಗು ಹಿಡ್ಕೊಂಡು ಹಾರೋದು ಸುಲಭ ಅಲ್ಲ. ಆ ತಾಯಿಯ ಮನಸ್ಸು ಗಟ್ಟಿಯಾಗಿ ಹಿಡ್ಕೊಂಡು ನಾನು ಆ ಮಗು ಒಟ್ಟಿಗೆ ಸಾಯ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ನೋವು ಇರ್ಬೋದು. ಆವಾಗ ನಾನು ಹೇಳಿದಿಷ್ಟೇ, ಆ ವಿಡಿಯೋವನ್ನು ಎಲ್ರಿಗೂ ಹೇಳ್ತಾ ಇದ್ದೇನೆ, ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಒಂದು ಜೀವ ದೇವರು ಕೊಟ್ಟದ್ದು. ಎಷ್ಟೇ ಕಷ್ಟ ಬರಲಿ, ಕಷ್ಟ ಬಂದಾಗ ನೀವೇನ್ ಮಾಡಿ, ಎಲ್ಲಾದ್ರೂ ಸಂಘ ಸಂಸ್ಥೆಗೆ ಹೋಗಿ, ಅದಲ್ಲದೆ ಎಲ್ಲಾದ್ರೂ ಚರ್ಚ್ ಹತ್ರ ಹೋಗಿ, ಎಲ್ಲಾದ್ರೂ ದೇವಸ್ಥಾನ ಹತ್ರ ಹೋಗಿ, ಎಲ್ಲಾದ್ರೂ ಮಸೀದಿ ಹತ್ರ ಹೋಗಿ, ಅಲ್ಲಿ ಹೋಗಿ ನೀವು ಹೇಳ್ಕೊಳ್ಳಿ, ನಿಮ್ಗೆ ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ. ಯಾರಾದ್ರೂ ಸಂಘ ಸಂಸ್ಥೆಯವರು ಸಹಾಯ ಮಾಡ್ತಾರೆ. ನಿಮ್ಮ ಜೀವ ಕಳ್ಕೊಳ್ಬೇಡಿ. ಅವಾಗ ಅವ್ರು ಏನಾದ್ರೂ ಒಂದು ಸೊಲ್ಯೂಷನ್ ಕೊಡ್ತಾರೆ, ನಿಮ್ಮ ಕಷ್ಟಕ್ಕೆ ಏನಾದ್ರು ಸ್ಪಂದನೆ ಕೊಡ್ತಾರೆ ಅಂತ ಹೇಳ್ತೀನಿ. ಆ ದಿವಸ ಆ ವಿಡಿಯೋ ಮಾಡಿದಾಗ ಅದೇ ವಿಡಿಯೋ ನೋಡಿ ನಮ್ಮ ಒಂದು ಬೆಳಗಾಮಿನ ಒಂದು ಫ್ಯಾಮಿಲಿನವರು ವಿಡಿಯೋ ನೋಡ್ತಾರೆ.
ಅವ್ರಿಗೆ ಸಹ 3 ಮಕ್ಕಳಿದ್ದಾರೆ. ಆ ತಾಯಿ ವಿಡಿಯೋ ನೋಡಿದಾಗ ಆ ತಾಯಿ ಅದೇ ರೀತಿ ಪರಿಸ್ಥಿತಿಯಲ್ಲಿ 3 ಮಕ್ಕಳೊಟ್ಟಿಗೆ ಆ ತಾಯಿ ನೀರಿಗೆ ಹಾರುವಂತ ಹೋದವರು ಆ ವಿಡಿಯೋ ನೋಡಿ ಈಗ ಸಹ ಬದುಕ್ತಾ ಇದ್ದಾರೆ. ನಂಗೆ ಫೋನ್ ಮಾಡಿದ್ದಾರೆ ಅವರು. ಅದಕ್ಕೆ ಎಲ್ರಿಗೂ ಹೇಳೋದಷ್ಟೇ, ಕಷ್ಟ ತುಂಬಾ ಬರ್ತದೆ, ಯಾರು ನೀರಿಗೆ ಬೀಳ್ಬೇಡಿ. ಯಾಕೆಂದ್ರೆ ಈ ಉದಾಹರಣೆ ಅಂದ್ರೆ ನಿಮ್ಮ ಕುಣಿಗಲ್ ಕೆರೆ ನಿಮ್ಗೆ ಗೊತ್ತಿದೆ, ತುಮಕೂರು ಹತ್ರ ಒಂದು ಕುಣಿಗಲ್ ಕೆರೆ ಇದೆ. ಒಂದು 23 ವರ್ಷ ಹೆಣ್ಮಗಳಿದ್ಲು. ಅವ್ಳು ಮೈಸೂರಿಗೆ ಅಂತ ಕೆಲ್ಸಕ್ಕೆ 80,000 ಸಂಬಳ ಇದೆ ಅವಳಿಗೆ. ನೀವು ನೋಡಿರ್ಬೋದು ಮೊನ್ನೆ ವಿಡಿಯೋ. ಹಾ, ಮೊನ್ನೆ ಒಬ್ರಲ್ಲಿ ಹಾರಿದ್ರಲ್ಲ ಸರ್. ಹಾರಿದ್ರು. ಅವಳಿಗೆ 23 ವರ್ಷ, ಅವಳಿಗೆ 80,000 ಸಂಬಳ ಇದೆ. ನನಗೆ ಕಾಲ್ ಬರ್ತದೆ, ಹುಡುಗಿ ದೇಹ ಸಿಗುದಿಲ್ಲ ಅಂತ, ಹೆಣ್ಮಗಳ ದೇಹ ಅಂತ. ಆ ವಿಚಾರ ಮಾಡಿ ನೋಡುವಾಗ ತಾಯಿ ಮತ್ತೆ ಮಗಳ ಮಾತುಕತೆ ಅಷ್ಟೇ. ತಾಯಿ ಹೇಳಿದಿಷ್ಟೇ, ಮಗ ನೀನು ಊರಲ್ಲೇ ದುಡಿ. ಮಗಳು ಹೇಳುದು ನಾನು ಅಮೆರಿಕ ಹೋಗ್ತೇನೆ ಅಂತ. ತಾಯಿ ಹೇಳುದು ಎಷ್ಟೋ ಜನಗಳು ಇಲ್ಲಿ ನಮ್ಮ ದೇಶದಲ್ಲೇ ದುಡಿದು ನಮ್ಮ ದೇಶದಲ್ಲೇ ಇದ್ದಾರೆ, ನೀ ಇಲ್ಲೇ ಇರು ಪರವಾಗಿಲ್ಲ ಅಂತ. ಆ ತಾಯಿ ಮತ್ತೆ ಮಗಳೊಂದು ವಿಚಾರದಲ್ಲಿ ಗಲಾಟೆ ಆಗಿ ತಾಯಿ ಹೇಳಿದಷ್ಟೇ, ನೀನು ಹೋದ್ರೆ ನಾನು ನೀರಿಗೆ ಬೀಳ್ತೀನಿ ಅಂತ. ಅದಕ್ಕೆ ಇವಳು ಆ ತಾಯಿಗೆ ಸಮಾಧಾನ ಮಾಡಿ, ತಾಯಿ ನೀನು ಬೀಳ್ಬೇಡ, ನಾನು ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳಿದವಳು ಸೀದಾ ಮೈಸೂರಿಗೆ ಬಸ್ ಹತ್ತಿದವಳು. ರಿಟರ್ನ್ ಬಂದು ಅದೇ ಕುಣಿಗಲ್ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಳು. ಆದ್ರೆ ನೋಡಿ, ಅದೇ ತಾಯಿ ಆ ಮಗಳನ್ನು 9 ತಿಂಗಳು ಹೆತ್ತು ಹೊತ್ತು ಸಾಕಿ 23 ವರ್ಷ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಆ ಮಗಳ ಹಿಂದೆ ಎಷ್ಟು ಕುಟುಂಬದವರು ಅಳ್ತಾರೆ, ಎಷ್ಟು ಕಷ್ಟ ಆಗ್ತದೆ. ಹೋದವರು ಹೋಗಿರ್ತಾರೆ, ಆದ್ರೆ ಅವ್ರ ಹಿಂದ್ಗಡೆ ಎಷ್ಟಿರ್ತಾರೆ. ತಂದೆ ತಾಯಿ ಆ ಮಕ್ಕಳನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ನಾನು ಅದಕ್ಕೆ ಆ ಮಗಳು ಏನ್ ಮಾಡಿದಾಳೆ, ಈಗ ಸಂಪಾದನೆ ಇತ್ತು, ಕೆಲಸ ಇದೆ, ಇಲ್ಲೇ ಮಾಡ್ಬೋದಿತ್ತು. ಒಂದು ಕ್ಷಣಿಕ ಒಂದು ಬೇಸರಕ್ಕೆ ಆ ಥರ ಮಾಡಿದ್ರೆ. ಅದಕ್ಕೆ ನಾನು ಹೇಳೋದು, ಎಲ್ಲ ಕಡೆ ದಿನ ದಿನ ಫೋನ್ ಬರ್ತದೆ. ಆ ಮಕ್ಕಳು ಕೆಲವು ಈಗಿನ ಯೂತ್ ಎಲ್ಲರೂ ಸಹ ಈಗ ಡ್ರಗ್, ಅಫೀಮು, ಗಾಂಜಾ ಗಿಂಜ ಅಂತೇಳಿ ತೆಗೆದುಕೊಂಡು ಈಗ ನೀರಿಗೆ ಹೋಗ್ತಾರೆ. ನೀರಲ್ಲಿ ಬಿದ್ದು ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಕಾಲ್ಜಾರಿ. ಆವಾಗ ಮನೆಯವ್ರು ಕಳ್ಕೊಳ್ತಾರೆ. ಅದರಿಂದ ಎಷ್ಟು ಕಷ್ಟಪಡ್ತಾರೆ. ಈಗ ನೀವು ಸಾಕಷ್ಟು ಮೃತದೇಹಗಳನ್ನೆಲ್ಲ ತೆಗೆದಿದ್ದೀರಾ ಸರ್. ಅಂದ್ರೆ ನಿಮ್ಗೆ ಯಾವತ್ತಾದ್ರೂ ತುಂಬಾ ಬೇಸರ ಆದಂತ ಇನ್ಸಿಡೆಂಟ್ ಏನಾದ್ರೂ ನಡೆದಿದ್ಯಾ? ಯಾವ್ದಾದ್ರು ಒಂದು ಮೃತದೇಹವನ್ನು ನೋಡಿ ತುಂಬಾ ದುಃಖ ಪಟ್ಟಿದ್ದೀರಾ ನೀವು? ಖಂಡಿತವಾಗಿಯೂ. ನಾವು ಭದ್ರಾವತಿ ಹೋದೆ. ಭದ್ರಾವತಿ ಹೋದಾಗ ಅಲ್ಲಿ ಮಂಜುನಾಥ ಎನ್ನುವರ ಒಂದು ದೇಹ ಸಿಗ್ತದೆ. ಯಾಕೆಂದ್ರೆ ಅವ್ರು 100 ಅಡಿಯಲ್ಲಿ ಕೆಳಗಡೆ ಇರ್ತಾರೆ. ಆದ್ರೆ ಅವರೊಬ್ರು ಸಮಾಜ ಸೇವಕರು. ನಂತರನೇ ಅವರು 2 ಜನನ ಬಚಾವ್ ಮಾಡಿ ಮತ್ತೆ ಅವರು ಮುಳುಗಿ ಅಡಿಗೆ ಹೋಗ್ತಾರೆ. ಯಾಕೆಂದ್ರೆ ಅವ್ರು ಬಚಾವ್ ಮಾಡುವಾಗ ಇಬ್ಬರನ್ನು ದುಡ್ತಾರೆ, ನೀವು ಹೋಗಿ ಅಂತ ತರ್ತಾರೆ. ಆವಾಗ ಅವ್ರ ಕಾಲಿಗೆ ಆ ತೆಪ್ಪದ ಒಳಗೆ ಇರುವ ಬಲೆ ಸಿಕ್ಕಾಕೊಳ್ತದೆ. ಸಿಕ್ಕಾಕೊಂಡಾಗ ನೀರ ಆಳದಲ್ಲಿ, ನಾನು ಮರುದಿವಸ ಹುಡುಕುವಾಗ 100 ಅಡಿ ಆಳದಲ್ಲಿ ಅವರ ದೇಹ ಬಲೆಗೆ ಸಿಕ್ಕಾಕೊಂಡಿರ್ತದೆ. ಅವಾಗ ತುಂಬಾ ದುಃಖ ಆಗ್ತದೆ. ಯಾಕೆಂದ್ರೆ ನಾನು ಒಬ್ಬ ಸಮಾಜ ಸೇವಕ, ನಂತರನೇ ಅವರು ಎಷ್ಟೋ ಜನ ರಕ್ಷಿಸಿದ್ದಾರೆ. ಆದ್ರೆ ಇವತ್ತು ಅವರ ದೇಹ ಈ ರೀತಿಯಾಗಿದೆ ಅಂತ ಅವಾಗ ತುಂಬಾ ದುಃಖ ಆಗ್ತದೆ. ಇದೇ ತರ ಅಲ್ಲಿ ನೀರು ಆಳದಲ್ಲಿ ನಾನು ಅಳ್ತೇನೆ. ಅಳುವಾಗ ನನ್ನ ಕಣ್ಣೀರು ಆ ನೀರಲ್ಲೇ ಲೀನವಾಗಿ ಹೋಗ್ತದೆ. ಅದಕ್ಕೆ ಕೂತ್ಕೊಂಡು 1 ನಿಮಿಷ ದೇಹ ಕಟ್ಟೋದಕ್ಕೆ ಮುಂಚೆನೆ ಆ ದೇಹಕ್ಕೆ ಕೈ ಮುಗಿದು ಆಮೇಲೆ ಮೇಲೆ ತರ್ತೇನೆ. ಅಂಥದ್ದೆಲ್ಲ ಇನ್ಸಿಡೆಂಟ್ ಅಂದ್ರೆ ಈ ಮಕ್ಕಳನ್ನು ತೆಗೆಯುವಾಗ ಮತ್ತೆ ಬೇರೆ ಬೇಜಾರಾಗ್ತದೆ. ಯಾಕೆಂದ್ರೆ ಈ ನಮ್ಮ ಕೆರೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈಜಾಡ್ಲಿಕ್ಕೆ ಹೋಗಿ ನೀರಿಗೆ ಬಿದ್ದು ದೇಹ ತೆಗೆಯುವಾಗ, ಸಣ್ಣ ಮಗುವುದು ಮತ್ತೆ ಇಂಥ ಚಿಕ್ಕ ಚಿಕ್ಕ ಮಕ್ಕಳನ್ನು ತೆಗೆಯುವಾಗ ಕೆಲವು ಕಡೆ 3 ಜನ ನೀರು ಬಿದ್ದಾಗ ದೇಹ ತೆಗೆಯುವಾಗ ತುಂಬಾ ಬೇಸರ. ಮೊನ್ನೆ ನಾವು ಸಿಗಂದೂರಿಗೆ ಹೋಗಿದಾಗ 3 ಜನ ಅದೇ ಊರಿನವರು, ಅಲ್ಲಿನ ಪರಿಸರದವರು. ಸಿಗಂದೂರು ನಮ್ಮ ದೇವಸ್ಥಾನ ಗೊತ್ತಿದ್ದೆಲ್ಲ, ಚೌಡೇಶ್ವರಿ. ಅಲ್ಲಿನ ದೇವರ ಒಂದು ಅಲ್ಲಿ ಇದಿದೆ, ಹೊಳೆ ಇದೆ. ಆ ಹೊಳೆಯಲ್ಲಿ ಏನೋ ಒಂದು ಪಕ್ಕದ ಊರಲ್ಲಿ ಬಾಡೂಟ, ಅಲ್ಲಿ ಹೊಳೆ ಊಟ ಅಂತೆ, ಊಟ ಮಾಡುವಂತ ಹೋದವರು. ಆ ಕಡೆ ಅಲ್ಲಿ ಊಟ ಮಾಡ್ಕೊಂಡು ಈಚೆ ಬರುವಾಗ ತೆಪ್ಪ ಮಗಚಿಕೊಂಡು 3 ಜನ ಸಹ ನೀರಿಗೆ ಬೀಳ್ತಾರೆ. ಆದ್ರೆ ವಿಶೇಷ ಏನಂದ್ರೆ ಅಲ್ಲಿ ಮೊಸಳೆಗಳಿದೆ. ಆದ್ರೆ ನಾನು ಮೊಸಳೆಗಳು ಉಂಟಂತ ಗೊತ್ತಿದ್ದಾಗ ನಾನು ಇಲ್ಲಿ ರಾತ್ರಿ ಹೋಗಿ ಅಲ್ಲಿ ಸ್ಟೇ ಆಗ್ತೀನಿ. ಆ ಮೊಸಳೆಗಳು ಬರೋದಕ್ಕೆ ಮುಂಚೆನೆ ನಾನು ತೆಗಿಬೇಕಂತ. ಯಾಕೆಂದ್ರೆ ಅದೆಲ್ಲಾದ್ರೂ ನಮ್ಮನ್ನು ನೀರ ಆಳದಲ್ಲಿ ತಿಂದ್ಬಿಡ್ತದೆ ಅಂತ ಹೆದರಿಕೆ ಆಗ್ತದೆ. ಆದ್ರೆ ಭಯ ನನಗೆ ಒಂದು ಮೊಸಳೆಗಳಲ್ಲಿ ಬಿಟ್ಟರೆ ಮತ್ತೆ ಯಾವುದು ಭಯ ಇರೋದಿಲ್ಲ. ಯಾಕಂದ್ರೆ ಅದರಲ್ಲೂ ಸಹ ಮೊಸಳೆಗಳು 2 ಜಾತಿ ಇರ್ತದೆ. ಮೀನುಗಳು ತಿಂತ ಇದ್ರೆ ಆ ಮೊಸಳೆಗಳು ಏನು ಮಾಡೋದಿಲ್ಲ. ಆದ್ರೆ ಮನುಷ್ಯರನ್ನೇ ತಿಂತ ಇದ್ದ ಮೊಸಳೆಗಳು ಅಟ್ಯಾಕ್ ಮಾಡ್ತದೆ ಖಂಡಿತವಾಗಿ. ಅದಕ್ಕೆ ನಾನು ಅಲ್ಲಿ ಹೋದಾಗ ದೇವರಿಗೆ ಕೈ ಮುಗ್ದೆ, ಗ್ರಾಮಕ್ಕೆ ಕೈ ಮುಗ್ದೆ, ಜನಗಳ ಒಂದು ಆಶೀರ್ವಾದ ಪಡ್ಕೊಂಡು ಆ ನೀರು ಆಳಕ್ಕೆ ಹೋದಾಗ ಒಂದೇ ಸಲ ಒಂದೇ ಹಗ್ಗದಲ್ಲಿ 2 ದೇಹಗಳು ಕಟ್ಟಿದೆ, ಬೇಗ ಸಿಗ್ಲಿ ಅಂತೇಳಿ. ಅಡಿಗೆ ಹೋದಾಗ 3 ದೇಹಗಳು ಸಿಕ್ಕಿತ್ತು, ತಂದ ಮೇಲೆ ಕೊಟ್ಟಿದ್ದೀನಿ. ಆವಾಗ ದುಃಖ ಆಗ್ತದೆ. ಯಾಕೆ ತುಂಬ ಇಂಥ ಒಂದು ಅವ್ರಿಗೆ 25 ವಯಸ್ಸು,
ಆ ವಯಸ್ಸಲ್ಲಿ ತಮ್ಮ ಅಮೂಲ್ಯವಾದ ಜೀವ ಕಳ್ಕೊಳ್ತಾರೆ. ಅದಕ್ಕೆ ಒಂದು ಸಲ ಹೋದ ಜೀವ ಮತ್ತೊಂದು ಸಲ ಬರೋದಿಲ್ಲ. ನಮ್ಗೆ ಗಾಯ ಆದರೆ ಗುಣಪಡಿಸುವುದು, ಅದೇ ಜೀವ ಹೋದ್ರೆ ಮತ್ತೊಂದು ಸಲ ಬರಲ್ಲ ಅಂತ ಯುವಕರ ಒಂದು ಕಳ್ಕೊಂಡ ಮನೆಯವರಿಗೆ ಎಷ್ಟು ದುಃಖ ಆಗಿರ್ಬೋದು. ತಂದೆ ತಾಯಿ ಆಳ್ತಾ ಇರ್ತಾರೆ, ಬಂಧು ಬಳಗ ಆಳ್ತಾ ಇರ್ತಾರೆ. ಅದೇ ಬೇಸರ ಸಂಗತಿ ಆಗೋದು ನನಗೆ. ಸೆಲ್ಫಿ ತಗೊಳ್ಳೋದಕ್ಕೆಲ್ಲ ಹೋಗಿ ಬೀಳ್ತಾರೆ ಸರ್. ಅದೊಂದು ರೀತಿ ಘಟನೆ ಆದ್ರೆ ಸಣ್ಣ ಸಣ್ಣ ಮಕ್ಕಳು, ಒಂದು 2-3 ವರ್ಷದ ಮಕ್ಕಳು, ಈಗ ಅಷ್ಟೇ ನಡಿಲಿಕ್ಕೆ ಕಲ್ತಂತಹ ಮಕ್ಕಳು ಕಾಲು ಜಾರಿ ಬಾವಿಗೆ ಬೀಳುದು, ಆ ಥರ ಎಲ್ಲ ಘಟನೆ ಆಗ್ತದೆ ಸರ್. ಅಂತ ಮಕ್ಕಳನ್ನ ನೀವೇನಾದ್ರೂ ರಕ್ಷಿಸಿ ಮೃತದೇಹ ತೆಗ್ದಿದ್ದೀರಾ? ಚಿಕ್ಕ ಮಕ್ಕಳು ಅಂದ್ರೆ ನನಗೆ 2-3 ವರ್ಷದ ಮಕ್ಕಳಂದ್ರೆ ನನಗೆ ಹೆಚ್ಚಿಗೆ ಸಿಕ್ಕಿದ್ದು ತಾಯಿ ಒಟ್ಟಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡದ್ದು, ಮತ್ತೆ ತಾಯಿ ತಗೊಂಡು ತಂದೆ ತಗೊಂಡು ಒಟ್ಟಿಗೆ ಬಿದ್ದದ್ದು, ಅಂಥದ್ದೆಲ್ಲ ದೇಹ ಸಿಕ್ಕಿದ್ದು. ಆದರೆ ನನಗೆ ಈಗ ಬಚ್ಚ ಮಾಡಲಿಕ್ಕೆ ಸಿಕ್ಕಿದ್ದೆಲ್ಲ ದೊಡ್ಡವರನ್ನೇ, ಚಿಕ್ಕವರು ಕಮ್ಮಿ. ಯಾಕೆಂದರೆ ಈ ಚಿಕ್ಕವರಿಗೆ ಸಹ ಹಾಗೆ ಎಲ್ರಿಗೂ ಸಹ ಈಜು ಬರೋದಿಲ್ಲ. ಈಜು ಬರದಿದ್ದಾಗ ಅವ್ರು ಏನು ಮಾಡ್ತಾರೆ, ಮೊನ್ನೆ ನೀವು ಇನ್ಸಿಡೆಂಟ್ ಕಂಡಿರ್ಬೋದು, ಎಲ್ಲಿ ನಮ್ಮ ಸಿರ್ಸಿ ಹತ್ರ 7 ಜನ ಮೃತಪಡ್ತಾರೆ. ಅದು ಹೇಗೆಂದರೆ, ಒಂದು ಚಿಕ್ಕ ಹುಡುಗ ಅಲ್ಲೊಂದು 10 ವರ್ಷದ ಹುಡುಗ ಸ್ನಾನ ಮಾಡ್ತಾ ಇರ್ತಾನೆ. ಅವನನ್ನು ನೀರು ಎಳ್ಕೊಂಡು ಹೋಯ್ತು ಅಂತೇಳಿ ಅಲ್ಲಿದ್ದ ತಂದೆ ಆಡ್ತಾನೆ. ಆಡಿದಾಗ ಅವನು ಬಚಾವ್ ಮಾಡಲಿಕ್ಕೆ ಅಂತ ಆರಿದಾಗ ಅವರ ಸಂಗಡ ಇದ್ದವರು ಹೆಂಡತಿ ಮಕ್ಕಳು ಬೇರೆ ಎಲ್ಲ ಮಕ್ಕಳ ಸಂಸಾರ ಏನಾಯ್ತು ಇವ್ರನ್ನ ಹೇಳ್ಕೊಂಡು ಹೋಯ್ತಂದ್ರೆ ಇವರು ಆಡ್ತಾರೆ. ಆ ಆರುವಾಗ ಆ ಮಗುನ್ ತಗೊಂಡು ಮೇಲೆ ಹಾಕ್ತಾನೆ. ಅಷ್ಟೊತ್ತಿಗೆ ಇವರು 7 ಜನ ಸಹ ನೀರಿಗೆ ಹೋಗಿರ್ತಾರೆ. 7 ಜನ ಮೃತ ಮಾಡ್ತಾರೆ. ಒಂದು ಇನ್ಸಿಡೆಂಟ್, ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ನಾವು ನೀರ ಹತ್ರ ಬಿಡುವಾಗ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಿತ್ತು. ಆ ಮನೆಯವರು ಸಹ ನೋಡಿಲ್ಲ. ಇದನ್ನು 7 ಜೀವಗಳು ಹೋಯಿತು. ಅದೇ ರೀತಿ ಇನ್ಸಿಡೆಂಟ್ ಅಂದರೆ, ಕೆಲವು ಕಡೆ ಈಗ ನೀರಿಗೆ ಬೀಳುದು ಯಾರಾದ್ರೂ ಹುಡುಗರು ಬಿದ್ದಾಗ ಅವ್ರಿಗೆ ಭಯ ಪಟ್ಟಿರ್ತಾರೆ ಕೆಲವರೆಲ್ಲ. ನೀರಿಗೆ ಬಿದ್ದಾಗ ಯಾರು ಸಹ ಭಯ ಪಡಬಾರ್ದು. ಏನು ಮಾಡಬೇಕು, ಅವರು ನೀರಿಗೆ ಬಿದ್ದಾಗ ಎಷ್ಟು ಜಾಸ್ತಿ ಕೂಗ್ಲಿಕ್ಕೆ ಆಗ್ತದೆ ಅಷ್ಟು ಗಟ್ಟಿಯಾಗಿ ಕೂಗಬೇಕು, ನನ್ನ ಬಚಾವ್ ಮಾಡಿ ಅಂತ. ಆವಾಗ ಮತ್ತೆ ಅವ್ರ ಧೈರ್ಯದಿಂದ ಇರಬೇಕು. ಯಾರಾದರೂ ಧೈರ್ಯ ಕಳ್ಕೊಂಡು ನೀರಿಗೆ ಬಿದ್ದರೆ ಆವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭ ಸಹ ಜಾಸ್ತಿ ಇರ್ತದೆ. ಈಗ ನೀವು ನೋಡಿದಂಗೆ ಎಲ್ಲ ಕಡೆ ಸಹ ಈಗ ಸಮುದ್ರದಲ್ಲಿ ನಿನ್ನೆ ನಮ್ಮ ಇಲ್ಲಿ ಮಂಗಳೂರಿನ ಪಣಂಬೂರು ಬೀಚಲ್ಲಿ 3 ಜನ ನೀರಿಗೆ ಬಿದ್ದರು ಸಮುದ್ರದಲ್ಲಿ. ಸಮುದ್ರಕ್ಕೆ ಏನು ಗೊತ್ತಿರ್ತದೆ, ಸುಳಿ ಇರ್ತದೆ, ಇವ್ರು ಹೋಗಿ ಸ್ನಾನ ಮಾಡಿ ಹೋಗ್ತಾರೆ. ಆದರೆ ಸಮುದ್ರದಲ್ಲಿ ಒಂದು ಸುಳಿ ಥರ ಇರ್ತದೆ, ಆ ಮಾರಿ ನೀರಂತ, ಅದು ಹೇಳ್ಕೊಂಡು ಹೋದರೆ ನೀರು ಬಿಡುವುದಿಲ್ಲ. ಯಾಕಂದರೆ ಗೊತ್ತಿದ್ರೆ ಮಾತ್ರ ಹೋಗ್ಬೇಕು. ಇವ್ರು ಗೊತ್ತಿಲ್ಲದೆ ಹೋಗಿ ತಮ್ಮ ಒಂದು ಅಮೂಲ್ಯವಾದವನ್ನು ಜೀವಿತ ತಗೊಳ್ತಾರೆ. ಯಾಕೆಂದರೆ ಮೊನ್ನೆ ಮುರುಡೇಶ್ವರದಲ್ಲಿ ನಿಮ್ಗೆ ಗೊತ್ತಿದೆ, 5 ಮಕ್ಕಳು ನಮ್ಮ ಬೆಂಗಳೂರಿನ ಶಾಲೆಯ ಮಕ್ಕಳು ಸಹ ಬಿದ್ದು 5 ಮಕ್ಕಳು ಸಹ ಸಮುದ್ರದಲ್ಲಿ ಹೋಗಿದ್ದಾರೆ. ಆವಾಗೆಲ್ಲ ಅಂಥ ಇನ್ಸಿಡೆಂಟ್ ಆದಾಗ ತುಂಬ ಬೇಜವಾಬ್ದಾರಿ ಮಾಡಿದೆ ಯಾರು ಗೊತ್ತೇ, ಅಲ್ಲಿ ಕರ್ಕೊಂಡು ಬಂದ ಟೀಚರ್ಸ್ನವರು ಸಹ ನೋಡಬೇಕಿತ್ತು, ಅಲ್ಲಿನ ಇವರು ಯಾರು ಲೈಫ್ ಗಾರ್ಡ್ ಸಹ ನೋಡಬೇಕಿತ್ತು. ಅದು ಇದೆಲ್ಲ ಆಗಿ ತುಂಬ ಅನಾಹುತಗಳು ನಡೀತಾ ಇದೆ ಇಲ್ಲಿ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನೀರಿಗೆ ಹಾರಿರ್ತಾರೆ, ನೀವಾಗ್ಲೇ ಹೇಳಿದ್ರಿ, ಅವರು ಬದುಕಿರ್ತಾರೆ, ಕಿರ್ಚ್ತಿರ್ತಾರೆ, ಆದ್ರೆ ಅವರನ್ನ ಯಾರು ಗಮನಿಸ್ತಾ ಇರೋದಿಲ್ಲ, ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇರೋದಿಲ್ಲ. ಆ ತರ ಘಟನೆ ಏನಾದ್ರೂ ನಡೆದಿದೆ ಸರ್? ನೀರಿಗೆ ಬಿದ್ದಾಗ ನೀವು ಮೊನ್ನೆ ಮಂಗಳೂರಲ್ಲಿ ನೋಡಿರ್ಬೋದು, 3 ಹೆಣ್ಣು ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಚಾವಾಗಿದೆ, ನೀರಲ್ಲಿ ಮುಳುಗಿದ್ರು. ತುಂಬಾ ದುಃಖದ ಸಂಗತಿ ಅದು. ಯಾಕೆಂದ್ರೆ ಆ ಹೆಣ್ಮಕ್ಳು ಅಲ್ಲೊಂದು ಟ್ಯೂಬ್ ತೆಗಿಲಿಕ್ಕೆ ಅಂತ ಹೋಗಿದ್ದು. ಆದ್ರೆ ಮುನ್ನೆಚ್ಚರಿಕೆಯಾಗಿ ಅಲ್ಲಿ ಗೈಡ್ಗಳು ಇರಬೇಕಿತ್ತು. ಆದ್ರೆ ಇವರಿಗೆ ಈಜು ಬರದೆ ಅವರು ನೀರಲ್ಲಿ ಮುಂದೆ ಹೋಗಬಾರ್ದಿತ್ತು. ಯಾಕೆಂದ್ರೆ ಅವ್ರು ನೀರಿನ ಒಂದು ಆಳ ಅರಿಯದೆ ತಮ್ಮ ಅಮೂಲ್ಯವಾದ ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಅಂಥ ಸನ್ನಿವೇಶಗಳು ತುಂಬ ಇರ್ತದೆ. ಯಾಕೆಂದರೆ ಕೆಲವು ನೀರಿನ ಒಂದು ಆಳ ಎಷ್ಟಿದೆ, ಅದರ ಒತ್ತಡ ಹರಿವು ಎಷ್ಟಿದೆ, ಕರೆಂಟ್ ಎಷ್ಟಿದೆ ಅಂತ ಗೊತ್ತಿರೋದಿಲ್ಲ. ಎಷ್ಟೋ ಜನಗಳು ನಮ್ಮ ಈಗ ಸಮುದ್ರಕ್ಕೆ ಸ್ನಾನಕ್ಕೆ ಬರ್ತಾರೆ. ಆವಾಗ ಅವರು ಕೆಲವರು ನಶೆಯಲ್ಲಿ ಇರ್ತಾರೆ, ಕೆಲವರು ನಶೆಯಲ್ಲಿ ಇರೋದಿಲ್ಲ. ನಶೆಯಲ್ಲಿ ಇದ್ದವರು ಮಾತ್ರ ನೀರಲ್ಲಿ ಬಿದ್ದು ಬೆಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಹೆಚ್ಚಿನ ಜನಗಳಿಗೆ ನಾನು ದೇಹಗಳು ತೆಗೆದಾಗ ಸಹ ಅವ್ರು ಹೆಚ್ಚಿನವರು ಸಹ ಆಲ್ಕೋಹಾಲ್ ಮದ್ಯಪಾನವನ್ನು ಮಾಡಿರ್ತಾರೆ. ಈಗ ನೀವು ಮೊದಲು ಹೇಳಿದ್ರಿ, ಮುಂಚೆ ನಾನು ಇಲ್ಲಿ ಬೀಚಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದವ್ರು ಏನಾದರೂ ಆ ರೀತಿ ಟ್ರೈ ಮಾಡಿದಾರಾ? ಖಂಡಿತವಾಗಿ. ನೀವು ಹೇಳಿದಾಗೆ ನಾವು ಬಂದರಲ್ಲಿ ನೀರಿಗೆ ಬಿದ್ದವ್ರನ್ನ ತೆಗಿತಿರ್ತೀನಿ. ಯಾಕೆಂದರೆ ನಾನು ಬಂದರಲ್ಲಿ ನೀರು ಬಿಡುವಾಗ ಒಂದಿನ ನಾನು ಅಲ್ಲಿ ಹೋಗೋ ಸಡನ್ಲಿ ಒಬ್ಬರು ಬಿದ್ದುಬಿಟ್ರು. ಬಿದ್ದಾಗ ಸಡನ್ಲಿ ಅವ್ರನ್ನ ಎತ್ತಿ ಮೇಲೆ ಹಾಕಿದ್ದೀನಿ. ಅದೇ ದಿವಸ ನಾವಲ್ಲಿ ಬೋಟಿಗೆ ನೀರು ಹಾಕೋ ಮತ್ತೊಬ್ಬರು ನೀರಲ್ಲಿ ಇದ್ದರು. ನೀರಲ್ಲಿದ್ದಾಗ ನಾನು ಸುಮಾರು ಒಂದು 100 ಮೀಟ್ರ್ ಈಜಿಕೊಂಡು ಹೋಗಿ ಅವ್ರನ್ನ ನಾನು ಹೋಗುವಾಗಲೇ ಒಂದು ಕ್ಯಾನನ್ನು ಇಟ್ಕೊಂಡು ಅವ್ರ ಕೈಯಲ್ಲಿ ಕೊಟ್ಟು ಆಮೇಲೆ ಹೇಳ್ಕೊಂಡು ಬಂದ ಸನ್ನಿವೇಶನೂ ಇದೆ. ಅವ್ರಿಗೆ ಆವಾಗ ಅವ್ರ ಬೋಟ್ನವರೆಲ್ಲ ಸ್ವಲ್ಪ ಬೋಟಿಗೆ ಬಿದ್ದವನು ಸಹ ಡ್ರಿಂಕ್ಸ್ ಮಾಡಿದ್ದ, ಅವನು ಬುದ್ಧಿ ಹೇಳಲಿಕ್ಕೆ ಆಗಿ ಒಡಿಸಿದವನು. ಒಂದಿನ 24 ಗಂಟೆ ನೀರಲ್ಲಿ ಇದ್ದಾನೆ ಅವ. ಎಸ್, ಅದು ನಮ್ಮ ಮಲ್ಪೆ ಬಂದರಲ್ಲಿ ಆಗಿದ್ದ ಒಂದು ಘಟನೆ. ಅದು ಸುಮಾರು 3 ವರ್ಷ ಆಯಿತು. ಸುಮಾರು ಬೋಟ್ಗಳು, ಪರ್ಸಿನ್ ಬೋಟ್ಗಳು ಬೋಟಿಗೆ ಹೋಗಿರ್ತದೆ.
ಮೀನು ಇಡ್ಲಿಕ್ಕೆ ಅಂತ ಹೋದಾಗ ಏನಾಯ್ತು, ಹಿಂದೆ ತಿರುಗುವಾಗ ಇವನು ರಿಸರ್ಚ್ಗಂತ ಆ ಬೋಟಿನ ಹಿಂದ್ಗಡೆ ಒಂದು ಡಿಂಗಿ ಅಂತ ಚಿಕ್ಕ ದೋಣಿ ಇರುತ್ತೆ, ಅಲ್ಲಿ ಹೋದ. ಅಲ್ಲಿ ಹೋದಾಗ ರೋಪ್ ಕಟ್ಟಾಗಿ ನೀರು ಬಿದ್ದಿರ್ತಾನೆ. ಅವ್ರು ಎಷ್ಟೋ ದೂರ ಮುಂದೆ ಬಂದಾಗ ಒಬ್ಬ ಕಾಣೆ ಆಗಿದೆ ಗೊತ್ತಾಗ್ತದೆ. ನನಗೆ ಸಹ ಫೋನ್ ಮಾಡ್ತಾರೆ ಆ ಬೋಟ್ನವರು, ಈಶ್ವರಣ್ಣ ಒಬ್ಬ ನೀರು ಬಿದ್ದು ಏನು ಮಾಡೋದು ಅಂತ. ನಾನು ಹೇಳಿದ್ದೀನಿ, ಹೆಚ್ಚಿಗೆ ಸಮುದ್ರದಲ್ಲಿ ಬಿದ್ದರೆ ಯಾರು ಬದುಕುವುದಿಲ್ಲ, ಅವ್ರು ತುಂಬ ದೂರ ಬಂದಾಗಿದೆ. ನಾನು ಹೇಳಿದ್ದೀನಿ, ನೀವು ಆ ಬಿದ್ದ ಜಾಗಕ್ಕೆ ಹೋಗಿ ಹುಡುಕಿ ಅಂತ ಹೇಳಿದ್ದೀನಿ, ನಾಳೆ ಅದ್ರ ದೇಹ ಸಿಗ್ಬೋದು ಅಲ್ಲಿ. ಇವ್ರ ಮನೆಗೆಲ್ಲ ಫೋನ್ ಮಾಡಿ ಆಗಿದೆ, ನಿಮ್ಮ ಮನೆಯವರು ಬಿದ್ದಿದ್ದಾರೆ ಅಂತ. ಆದ್ರೆ ಅವನಿಗೆ ಮನೆಯಲ್ಲಿ ಸಹ ಅಳ್ತಾ ಇದ್ದಾರೆ, ಹೆಂಡತಿ ಮಕ್ಕಳು ಎಲ್ಲ ಅಳ್ತಾ ಇದ್ದಾರೆ, ತಂದೆ ನೀರಿಗೆ ಬಿದ್ದಿದ್ದಾರೆ ಅಂತೇಳಿ. ನನಗೆ ಸಹ ಫೋನ್ ಮಾಡಿ ನಾನು ಹೇಳಿ ನೀವು ಹಿಂದೆ ಹೋಗಿ ಅಂತ. ಆದರೆ ಇವರು ಹಿಂದೆ ಹೋಗಿ 8 ಬೋಟ್ಗಳೆಲ್ಲ ಹುಡ್ಕಾಡ್ತವೆ ಅವನ ದೇಹ ಅಥವಾ ಇಲ್ಲದ ಇದ್ದಾನ ಅಂತೇಳಿ. ಆದರೆ ಅವನು ಅಷ್ಟು ಹುಡುಕಾಡಿದ್ರು ಅವ್ರಿಗೆ ಕಣ್ಣಿಗೆ ಅವನು ಬೀಳಿಲ್ಲ. ಯಾಕಂದ್ರೆ ಕತ್ಲೆ ಆಗ್ತಾ ಬಂತು, ಸಂಜೆ ಆಗ್ತಾ ಬಂತು. ಸಂಜೆ ಆದಾಗ ದೂರದೆಲ್ಲ ಸ್ವಲ್ಪ ತೋರೋದಿಲ್ಲ, ಹಗಲಾದ್ರೆ ತೋರೋದು. ಸಂಜೆಗೆ ಬಿದ್ದ 4 ಗಂಟೆ ಬಿದ್ದ, ಇವ್ರು ಹೋಗುವಾಗ 6 ಗಂಟೆ ಆಯಿತು. ಕತ್ಲೆ. ಆದರೆ ನೀರ ಮೇಲೆ ಇದ್ದವನು, ನೀರಿಗೆ ಬಿದ್ದವನು ಸಾಯ್ಲಿಲ್ಲ. ಅವನೇನ್ ಮಾಡ್ತಾನೆ, ಬೋಟ್ ಎಲ್ಲ ಹುಡುಕ್ತಾ ಇದೆ ಅಂತ ಗೊತ್ತಿದೆ, ಆದ್ರೆ ಅದ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬಾ ದೂರ ಇದೆ. ಅವನಿಗೆ ಸ್ವಿಮ್ಮಿಂಗ್ ಬರ್ತಿತ್ತು, ಅವ್ನು ಸ್ವಿಮ್ಮಿಂಗ್ ಬರ್ತದೆ. ಆದ್ರೆ ಅವನೇನ್ ಮಾಡಿದ, ಒಳ್ಳೆ ಈಜುಗಾರವ, ಅವನ್ ಬೋಟ್ ಹತ್ರ ಹೋಗ್ಲಿಕ್ಕೆ ಆಗಿಲ್ಲ. ಅವನೇನ್ ಮಾಡ್ತಾನೆ, ಸಡನ್ ನೀರಲ್ಲಿ ಬಿದ್ದಾಗ ಇಂಥ ನೀರಿನ ಬಾಟ್ಲಿ ಸಿಗ್ತದೆ ಅವನಿಗೊಂದು. ನೀರಲ್ಲಿ ತೇಲ್ಕೊಂಡು ಬಂದದ್ದು, ಆ ತೇಲ್ಕೊಂಡು ನೀರಿನ ಬಾಟ್ಲಿ ಅಂತ ತೆಗೆದು ತನ್ನ ಹೊಟ್ಟೆ ಒಳಗಡೆ ಇಡ್ತಾನೆ ಖಾಲಿ. ಅದಿಟ್ಟು ಒಂದು ನೀರಿನ 1 ಲೀಟರ್ ಬಾಟ್ಲಿ ಇಟ್ಕೊಂಡ್ಮೇಲೆ ಆ ನೀರಿನ ಮೇಲ್ಗಡೆ ಕೆಲವು ಬೋಟಿನ ಬಿಡಿಭಾಗ ಅಂದ್ರೆ ಈ ಥರ್ಮೋಕ್ಲಾಕ್ ಬರ್ತದಲ್ಲ, ಆ ಪೀಸ್ ಅನ್ನು ತೆಗೆದು ತನ್ನ ಬನ್ನಿನ ಒಳಗಡೆ ಇಡ್ತಾನೆ. ಅವನಿಗೆ ಸ್ವಲ್ಪ ನಿಲ್ಲಿಕ್ಕೆ ಆಧಾರ ಆಗ್ತದೆ. ಅವಾಗ ಏನ್ ಮಾಡ್ತಾನೆ, ನಾವು ಬೋಟ್ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ, ನೀರಿನ ಒತ್ತಡ ಬಡಕೈ ದಿಕ್ಕ ಉಂಟು ಅವ್ನು ಬಿದ್ದ ಜಾಗದಿಂದ. ಆ ನೀರಿನ ಸೆಳೆತಕ್ಕೆ ಹೋಗ್ತಾ ಇದ್ದಾನೆ. ಹೋಗುವಾಗ ಅವನ ಕಣ್ಣಿಗೆ ಒಂದು ಫ್ಲಾಗ್ ತೋರ್ತಾ ಉಂಟು. ಆ ಫ್ಲಾಗ್ ಏನಂದ್ರೆ, ಗಂಗೋಳಿ ಕಡೆಯಿಂದ ಬಂದ ಒಂದು ದೋಣಿಯವರು ಮಾಟ ಬಲೆ ಅಂದ್ರೆ ಬಲಿಯಾನ ಬಲೆ ಅಂತ ಇರ್ತದೆ. ಆ ಬಲೆ ಒಂದು ಕುಚ್ಚಿಗೆ ಒಂದು ಫ್ಲಾಗ್ ಅಲ್ಲಿ ಹಾಕಿರ್ತಾರೆ. ಸುಮಾರು ಅದು 5 ಕಿಲೋಮೀಟರ್ ದೂರ ಬಲೆ ಇರ್ತದೆ. ಅದು 5 ಕಿಲೋಮೀಟರ್ ಶುದ್ಧ ಬಲೆ ಹಾಕಿರ್ತಾರೆ. ಅವಾಗ ಒಂದು ಕುಚ್ಚಲ್ಲಿ, ಒಂದು ಗೋಂಡಲ್ಲಿ ಅವರು ಒಂದು ದೋಣಿ ಇಟ್ಕೊಳ್ತಾರೆ, ಒಂದು ಕುಚ್ಚಿಗೆ ಇನ್ನೊಂದು ತಲೆಗೆ ಫ್ಲಾಗ್ ಹಾಕಿರ್ತಾರೆ. ಅದು ನೀರ ಅಡಿಯಿಂದ ಬಂದು ಹೀಗೆ ಚಂದ್ರ ಆಕೃತಿಯಲ್ಲಿ ಮೇಲೆ ಬಂದಿರ್ತದೆ. ಚಂದ್ರ ಆಕೃತಿಯಲ್ಲಿ ಹೀಗೆ ಇರ್ತದೆ. ಒಂದು ಕುಚ್ಚಿ ಮೇಲೆ ಇರ್ತದೆ, ಮತ್ತೆಲ್ಲ ಅಡಿಯಿಂದ ಇರ್ತದೆ ಮೇಲ್ಗಡೆಯಿಂದ. ಒಂದು ಸೈಡಲ್ಲಿ ಒಂದು ದೋಣಿ ಇರ್ತದೆ, ಒಂದು ಸೈಡಲ್ಲಿ ಕುಚ್ಚಿದೆ. ಅವನೇನ್ ಮಾಡ್ತಾನೆ, ಈಜ್ಕೊಂಡು ಹೋಗಿ ಆ ಫ್ಲಾಗ್ ಅನ್ನು ಹಿಡಿತಾನೆ. ಅಲ್ಲೊಂದು ಥರ್ಮೋಕ್ಲಾಕ್, ಅದ್ರ ಮೇಲೆ ಹೋಗಿ ನಿಲ್ತಾನೆ, ಒಂದು ತಲೆಯಲ್ಲಿರ್ತದೆ. ಬೆಳಿಗಿನ ಜಾವ 4 ಗಂಟೆಗೆ ಗಂಗೊಳ್ಳಿ ದೋಣಿಯವರು ಆ 5 ಕಿಲೋಮೀಟರ್ ಬಲೆಯನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೇಳ್ಕೊಂಡು ಬರುವಾಗ ಅವರಿಗೆ ಆ ದಿವಸ 2 ದಿನ ಏನು ಸಂಪಾದನೆ ಇಲ್ಲ. ಆದ್ರೆ ಆ ದಿವಸ ಅವರಿಗೆ ಒಂದು ದೊಡ್ಡ ಅಂಜಲ್ ಬೀಳ್ತಾವೆ. 1, 2 ಅಂತ ಹೇಳ್ತಾ ಒಂದು 23 ಅಂಜಲ್ ಸಿಗ್ತದೆ. ಭಾರಿ ಖುಷಿ ಆಗ್ತದೆ ಅವರಿಗೆ. 2-3 ದಿನ ಮೀನಿಲ್ಲ. ಹೇಳ್ಕೊಂಡು ಬರುವಾಗ 24ನೇ ಅಂಜಲ್ ಇವನೇ ಪಾಪ. ಏನ್ ಮಾಡ್ಲಿ, ಅವರಿಗೆ ಶಾಕ್. ಎಲ್ಲಿದ್ಯಾಪ ನೀರು ಮಧ್ಯ ಸುತ್ತ ಇದು ಕತ್ತಲೆ ಆಗಿರ್ತದೆ, ಮತ್ತೆ ಊರು ತೋರೋದಿಲ್ಲ. ಎತ್ತ ನೋಡಿದ್ರು ನೀರೇ. ಆ ಬ್ಲಾಗ್ ಅಲ್ಲಿ ಇವ ನಿಂತಿದ್ದಾನೆ. ಆದ್ರೆ ಅವನಿಗೆ ಚಿಕ್ಕ ಮೀನುಗಳೆಲ್ಲ ಕಚ್ಚಿದ್ದೆಲ್ಲ ಉಂಟು ಮೇಗೆಲ್ಲ. ಯಾಕಂದ್ರೆ ಸಮುದ್ರದಲ್ಲಿ ಸಣ್ಣ ಮೀನು ಇರ್ತದೆ, ಆ ಮೀನೆಲ್ಲ ಚೀಟಿ ಇರ್ತದೆ, ಅಂತ ಮೀನೆಲ್ಲ ಗಾಯ ಎಲ್ಲ ಆಗಿದೆ. ಮತ್ತೆ ಅವನು ಎತ್ತಿ ಆ ದೋಣಿಗೆ ಹಾಕಿದ ಮೇಲೆ ಅವನು ಹೇಳ್ತಾನೆ, ನಾನು ನಿನ್ನೆ ಬೆಳಿಗ್ಗೆ ಬಿದ್ದಿದ್ದೆ, ಸಂಜೆ ಹೊತ್ತಿಗೆ ಬಿದ್ದಿದ್ದವನು. ಸುಮಾರು ಒಂದು 15-20 ಗಂಟೆ ನೀರಲ್ಲೇ ಇದ್ದವನು. ಆಮೇಲೆ ಅವನು ಎತ್ತಿ ದೋಣಿಗೆ ಹಾಕಿ, ದೋಣಿಯವರು ವೈರ್ಲೆಸ್ ಅಲ್ಲಿ ಆ ಪರ್ಚಿನ್ ಬೋಟ್ ತಿಳಿಸಿದ ಮೇಲೆ ಅವನು ಬದುಕಿದ್ದಂತ ಗೊತ್ತಾಯ್ತು. ಆವಾಗ ನಾನು ಹೇಳಿದೆ, ಅವನು ಇಂಟರ್ವ್ಯೂ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಉಂಟು, ಈಶ್ವರ ಮಲ್ಪೇದ್ರ, ಆ ವಿಡಿಯೋಸ್ ಉಂಟು ಅದ್ರದ್ದು. ಆದರೆ ಅವನು ಕರ್ಕೊಂಡು ಬಂದು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಈಗ ಸಹ ಹುಷಾರಾಗಿದ್ದೆ. ನಾವು ಅವ್ರ ಮನೆಯವರಿಗೆ ಸಹ ತುಂಬ ಖುಷಿ ಆಯ್ತು. ಯಾಕೆಂದ್ರೆ ಅವನು ಒಂದು ತಂದೆ ತಾಯಿ ಮಾಡಿದೊಂದು ಆಶೀರ್ವಾದ ಇರ್ಬೋದು, ಹೆಂಡತಿ ಮಕ್ಕಳೊಂದು ಆಶೀರ್ವಾದ ಇರ್ಬೋದು, ಬದುಕಿದ್ದಾನೆ. ಅದೇ ಒಳ್ಳೇದು ಮಾಡಿದ್ರೆ ಹೇಗೆ ಬೇಕಾದ್ರೂ ಬದುಕ್ತಾರೆ. ನೀರಿಗೆ ಬಿದ್ದವನು ಸಹ ಬದುಕ್ತಾರೆ ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ನನಗೆ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ಕೋಟಿ ಇರಲಿ, ಕೋಟಿ ಇದ್ರೂ ಸಹ ಏನೋ ಸಹಾಯ ಮಾಡಿ. ಆಗ ಒಂದು ಮಾತು ಹೇಳಿದ್ದೀನಿ, ನಿಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರೋ ತುಂಬ ಹೊಟ್ಟೆ ಹಸ್ಕೊಂಡು ಬರ್ತಾನೆ, ಅವನು ಅನ್ನ ಕೊಡ್ಲಿಕ್ಕೆ ನಮ್ಮಲ್ಲಿ ಹಣ ಇರೋದಿಲ್ಲ. ಆವಾಗ ನಾವು ಏನು ಮಾಡಬೇಕು, ಯಾರು ಅನ್ನ ಕೊಡುವ ಒಂದು ಮನೆ ಇರ್ತದೆ, ಆ ಮನೆ ಆದ್ರೂ ತೋರಿಸಿ, ಆ ಕೆಲಸ ಮಾಡಿ ಅಂತ ಸಮಸ್ತ ಜನತೆಗೆ ನಾನು ಹೇಳ್ತೀನಿ. ಯಾಕೆಂದ್ರೆ ನಾವು ಎಷ್ಟೋ ಇಲ್ಲಿ ನಮ್ಗೆ ಗೊತ್ತಿದ್ದಾಗೆ ಕೋಟಿ ಇದೆ. ಅವ್ರು ಏನು ಮಾಡ್ತಾರೆ, ಆ ಕೋಟಿಯನ್ನು ತಮ್ಮ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಮರಿಮಕ್ಕಳಿಗಾಗಲಿ, ಅವ್ರ ಮರಿಮಕ್ಕಳಿಗೆ ಮಾಡ್ತಾ ಹೋಗ್ತಾರೆ. ನಾನು ಆ ಥರ ಅಲ್ಲ. ಆ ಮರಿಮಕ್ಕಳು ಮಾಡೋದ್ರಲ್ಲಿ ಸಹ ಒಂದು ಸಮಾಜಕ್ಕೆ ಅಂತ ಏನಾದರೂ ಎತ್ತಿದೆಯಾ ಅಂತ ಇಲ್ಲಿ ಆ ಕೋಟಿ ಮಾಡುವವರಿಗೆ ನಾನು ಹೇಳ್ತಾ ಇದ್ದೀನಿ. ಅಷ್ಟು ದೊಡ್ಡ ಮಾಡ್ತಾರಲ್ಲ, ಅದರಲ್ಲಿ ಸಮಾಜಕ್ಕೆ ಸಹ ಏನು ಸಹ ಕೊಡಿ. ಯಾಕೆಂದ್ರೆ ಇವತ್ತು ಈ ಮಾತು ಯಾಕೆ ಹೇಳ್ತಾ ಅಂದ್ರೆ, ನಾ ಮಲ್ಪೆಯಲ್ಲಿ ಇದ್ದೀನಿ. ಇದೇ ಮಲ್ಪೆಯಲ್ಲಿ ಈಗ ಒಂದು
ವೆಂಟಿಲೇಷನ್ ಆಂಬುಲೆನ್ಸ್ಗೆ 30 ಲಕ್ಷ ರೂಪಾಯಿ ಬೇಕು. ನನಗೆ ಸಹ 30 ಲಕ್ಷ ತಗೊಂಡು ಹೋಗಿ ಎಲ್ಲಾದ್ರೂ ಇಡ್ಬೋದಿತ್ತು. ಆ 30 ಲಕ್ಷ ಸಹ ನಾ ಹೇಳಿದಾಗೆ ಶ್ರೀರಾಮ್ ಫೈನಾನ್ಸ್ ಅಲ್ಲೂ ಸಹ ನಾನು ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀನಿ. ನನ್ನ ಹೆಂಡತಿ ತವರು ಮನೆಯಲ್ಲಿ ಹಾಕಿದ ಚಿನ್ನಾಭರಣ, ನಿಮ್ಗೆ ಗೊತ್ತಿದೆ, ಒಂದು ಮದುವೆ ಆದ್ರೆ ಚಿನ್ನಾಭರಣ, ಅದು ಈಗ ಈ ಚಿನ್ನಕ್ಕೆ ಒಳ್ಳೆ ಬೆಲೆ ಬಂದಿದೆ. ಈಗ ಆ ಚಿನ್ನ ಇಟ್ಟು ಸುಮಾರು 7-10 ಲಕ್ಷ ರೂಪಾಯಿ ಚಿನ್ನ ಇಟ್ಟು ಆ ಆಂಬುಲೆನ್ಸ್ಗೆ ಹಾಕಿದ್ದೀನಿ. ಮತ್ತೆ ಸಮಸ್ತ ಜನತೆಯಿಂದ ನನಗೆ ಆಶೀರ್ವಾದದಿಂದ ಸನ್ಮಾನ ಕಾರ್ಯಕ್ರಮ ಆಗ್ತದೆ, ಗೌರವಧನ ಕೊಡ್ತಾರೆ, ಆ ಗೌರವಧನ ಸಹ ಕೊಟ್ಟು ಅದಕ್ಕೆ ಹಾಕಿದ್ದೀನಿ. ಯಾಕೆಂದ್ರೆ ಜನಗಳಿಂದ ಬಂದದ್ದು ಜನಗಳಿಗೆ ಹೋಗ್ಬೇಕು. ಆ ರೀತಿಯಾಗಿ ಈಗ ಯಾರು ಕಷ್ಟಪಡಬಾರ್ದು, ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಸಹ ವೆಂಟಿಲೇಷನ್ ಆಂಬುಲೆನ್ಸ್ ಸಿಗುದಿಲ್ಲ ಅಂತ ಆಗಬಾರ್ದು. ಯಾಕೆಂದ್ರೆ ಕೆಲವರು ತುಂಬಾ ಬಡವರು ಇರ್ತಾರೆ, ತುಂಬಾ ಕಷ್ಟ, ಅವರಿಗೆ ವೆಂಟಿಯಿಂದ ಒಂದು ಆಸ್ಪತ್ರೆಯಿಂದ ಒಂದು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸುಮಾರು 7ರಿಂದ 20 ಸಾವಿರ, 50 ಸಾವಿರ, 40 ಸಾವಿರ, 7 ಸಾವಿರ, 5 ಸಾವಿರ ಕೇಳ್ತಾರೆ. ಅವ್ರಿಗೆ ತಗೊಂಡು ಹೋಗ್ಲಿಕ್ಕೆ ಹಣ, ಆ ವೆಂಟಿಯಲ್ಲೇ ಹೋಗ್ಬೇಕು. IC ಆಸ್ಪತ್ರೆಯಿಂದ ICಯಲ್ಲಿ ಇದ್ರೆ IC ವೆಂಟಿಲೇಷನ್ ಬೇಕು. ಅವಾಗ ಆ ವೆಂಟಿಲೇಷನ್ ಹಣ ವೆಚ್ಚ ಕೊಡ್ಲಿಕ್ಕೆ ಆಗುದು. ಆ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಯಾರು, ನನ್ನ ಅಕ್ಕ ಆಚೆ 5 ಜನ, ಈಚೆ 5 ಜನ ಬಲ ಆಗಿ ನನ್ನ ಸ್ನೇಹಿತರಿದ್ದಾರೆ. ಅವರು ಪೈಲಟ್ಗಳು. ಯಾವ ಸಮಯದಲ್ಲೂ ನಾನು ಬೇರೆ ಕಡೆ ಹೋದ್ರು ಸಹ ತಕ್ಷಣ ಬಂದು ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಒಂದು ಸಾಮರ್ಥ್ಯ ಉಳ್ಳವರಂತ ನನಗೆ ಹೆಮ್ಮೆ ಇದೆ. ಅದು ನೀವೀಗ ಮೃತದೇಹ ತೆಗೆಯುವುದು ಮಾತ್ರ ಅಲ್ಲ, ಸೂಸೈಡ್ ಮಾಡ್ಕೊಂಡವರನ್ನ ರಕ್ಷಿಸೋದು ಮಾತ್ರ ಅಲ್ಲ, ಅದರ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳನ್ನ ಈಗ ಹಾರ್ಟ್ ಸರ್ಜರಿ ಆ ರೀತಿ ಮಕ್ಕಳನ್ನ ಕೂಡ ಬೆಂಗಳೂರಿಗೆ ಆಂಬ್ಯುಲೆನ್ಸ್ ಅಲ್ಲಿ ಫ್ರೀ ಸರ್ವಿಸ್ ಕೊಟ್ಟು. ನೀವು ಹೇಳಿದಾಗೆ ನೋಡಿ, ನನಗೆ ಒಂದು ಆಸೆ ಇತ್ತು, ನನ್ನ ಮಕ್ಕಳು ಹುಷಾರಿಲ್ಲ ಅಂತ ಗೊತ್ತು, ನನ್ನ ಮಕ್ಕಳ ಸ್ಥಿತಿ ಬೇರೆಯವರಿಗೆ ಬರಬಾರ್ದು. ಒಂದಿನ ಗಂಗೊಳ್ಳಿಯಿಂದ ಫೋನ್ ಬರ್ತದೆ, ಒಂದು ತಾಯಿ ಅಳ್ತಾ ಇರ್ತಾರೆ, ನನ್ನ ಮಗನು ಇಲ್ಲಿಂದ ಬೆಂಗಳೂರು ಜಯದೇವ್ ಕರ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಅವ್ರಿಗೆ ನಂಬರ್ ಸಿಕ್ಕಿದ್ದು ಗೂಗಲಲ್ಲಿ ಅಂತೆ, ಯಾರು ಈಶ್ವರ್ ಮಾಲ್ಪೆ ಮಾಡ್ತಾರೆ ಈ ತರ ಅಂತ ಹೇಳಿ. ನನಗೆ ಫೋನ್ ಬರ್ತದೆ, ನಮ್ಮ ತಂಡಕ್ಕೆ ಫೋನ್ ಮಾಡಿ ಹೇಳಿದೆ, ನೀವು ರೆಡಿಯಾಗಿ ನಮ್ಮ ತಂಡ ಆಂಬುಲೆನ್ಸ್ ನೋಡಿ ಅಲ್ಲಿ ನೋಡಿ. ಹೌದು, ಅದೇ ರೀತಿ ಒಂದು ಆಂಬುಲೆನ್ಸ್ ರೆಡಿ ಆಗಿರ್ತದೆ, ನೀವು ಕರ್ಕೊಂಡು ಹೋಗುವ. ಆ ತಾಯಿ ಹತ್ರ ಕೇಳಿದಷ್ಟೇ, ನಿಮ್ಮ ಮಗುನ ವಯಸ್ಸು ಎಷ್ಟು? ಅವ್ರು ಹೇಳಿದ್ರು, ನನ್ನ ಮಗು 3 ತಿಂಗಳ ಮಗು. ಹೌದಾ? ಆಗದೇನು ವಿಷಯ ಕೇಳಿದೆ, ನನ್ಗೆ ಇಲ್ಲಿಂದ ಜಯದೇವ್ ಕರ್ಕೊಂಡು ಹೋಗ್ಲಿಕ್ಕೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲಿ ಸುಮಾರು ತುಂಬಾ ಹಣ ಹೇಳ್ತಾರೆ ಇಲ್ಲಿ ಅಂತ ಹೇಳ್ತಾರೆ. ಹೌದು, ಹಾಗಾದ್ರೆ ನಾ ಹೇಳಿದೆ, ನೀವು ಒಂದು ಮಗುನೊಂದು ಭಾವಚಿತ್ರ ಕೊಡಿ ಸಾಕು. ಯಾಕೆಂದ್ರೆ ಅದು ನಾವು ಪೋಸ್ಟ್ ಮಾಡ್ತೇವೆ, ಪೋಸ್ಟ್ ಮಾಡಿದ್ರೆ ನಮ್ಗೆ ಇಲ್ಲಿಂದ ಬೆಂಗಳೂರು ಹೋಗೋ ತನಕ ಸಹ ಸಮಸ್ತ ಅಂದ್ರೆ ಇಲ್ಲಿಂದ ಒಂದು 70ರಿಂದ 80 ಆಂಬುಲೆನ್ಸ್ಗಳು ಉಚಿತವಾಗಿ ನಮ್ಗೆ ಮುಂದ್ಗಡೆ ಎಸ್ಕೋರ್ಟ್ ಕೊಡ್ತಾರೆ, ಫ್ರೀ ಆಗಿ 0 ಟ್ರಾಫಿಕ್ ಮಾಡಿಕೊಡ್ತಾರೆ. ಆ ಫೋಟೋ ಹಾಕಿದ್ಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದಾಗ ನಾವು ನಿಮ್ಗೆ ಫ್ರೀ ಆಗಿ ಕರ್ಕೊಂಡು ಹೋಗ್ತೇವೆ, ನೀವೇನು ಹಣ ಕೊಡಬೇಡಿ ಅಂತ. ಆ ಮಗು ನಮ್ಮ ಆಂಬುಲೆನ್ಸ್ ಅಲ್ಲಿ ಕೂರಿಸಿ ಇಲ್ಲಿಂದ ಬೆಂಗಳೂರು ಜಯದೇವಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತದೆ. ರೆಡಿ ಆಗುವ ನಾವು ಒಂದು ಪೋಸ್ಟ್ ಮಾಡ್ತೇವೆ, ಪೋಸ್ಟ್ ಅಲ್ಲಿ ಇಂಥ ಒಂದು ಮಗು ಇಷ್ಟು ಟೈಮಲ್ಲಿ ಹೊರಡ್ತದೆ, ಇಷ್ಟು ಹೆಲ್ಪ್ ಮಾಡಬೇಕು, ನಮಗೆ ದಾರಿ ಬಿಟ್ಟು ಕೊಡಬೇಕು. ನಮಗೆ ಸಹಕಾರ ಅಂದ್ರೆ ಮುಂದಿರುವ ಒಂದು ಆಂಬುಲೆನ್ಸ್ಗಳು ಇಲ್ಲಿ ಶುರುವಾದ ನಮ್ಮ ಬೆಂಗಳೂರು ಜಯದೇವಿಗೆ ಹೋಗೋ ತನಕ ಸಹ ಒಂದು 70ರಿಂದ 80 ಆಂಬುಲೆನ್ಸ್ಗಳು ನಮ್ಗೆ ಎಸ್ಕೋಟ್ ಆಗಿ ಮುಂದ್ಗಡೆ ಬರ್ತದೆ. ಅದರಲ್ಲಿ ಸಹ ನಮಗೆ ಸಹಕಾರ ಅಂದ್ರೆ ನಮ್ಮ ಈಶ್ವರ ಒಂದು ಪೋಸ್ಟ್ ಬಂದ್ರೆ ಇಡೀ ಸಮಸ್ತ ಜನತೆ ರೋಡಲ್ಲಿ ನಮಗೆ ರೋಡ್ ಮಾಡಿಕೊಡ್ತಾರೆ. ಎರಡನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ತಾವಾಗಿ ಖುದ್ದ ರೋಡಿಗೆ ಬಂದು ನಿಂತು, ನಾವು ಕಳಸ ಹೆಗಟ್ಟೆ ಮಾಲ್ ಕಳಸ ಹತ್ರ ಹೋಗುವಾಗ, ಚಿಕ್ಕಮಗಳೂರು ಅಲ್ಲಿ ಹೋಗುವಾಗ ಆ ಪೊಲೀಸ್ನವರು, ಅಲ್ಲಿ ಸಾರ್ವಜನಿಕರು ಎಲ್ಲರೂ ಸಹ ಸಪೋರ್ಟ್ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಅಷ್ಟು ಅವರಿಗೆ ಒಂದು ಆತ್ಮೀಯತೆ ಇದೆ. ಈಶ್ವರ್ ಮಲ್ಪೆ ಅವರು ಬರ್ತಾ ಇದ್ದಾರೆ, ಅವ್ರ ಮಗು ಕರ್ಕೊಂಡು ಬರ್ತಾ ಇದ್ದಾರೆ. ಮಗು ಒಂದು ಹುಷಾರಾಗಬೇಕು, ಮಗು ಅದರ ಒಂದು ಕಂಡೀಷನ್ ಕ್ರಿಟಿಕಲ್ ಉಂಟು, ಆದಷ್ಟು ನಾವು ಸಹಕಾರ ಕೊಡ್ಬೇಕಂತ ದಾರಿ ಉದ್ದಕ್ಕೂ ಸಹ ನೀವು ನೋಡಿರ್ಬೋದು ನಮ್ಮ ಚಾನಲ್ ಅಲ್ಲಿ. ಆಂಬುಲೆನ್ಸ್ ಹೋಗುವ ದಾರಿ ಉದ್ದಕ್ಕೂ ಸಹ ಜಾಗ ಮಾಡಿ ಇಲ್ಲಿಂದ ಜಯದೇವ್ಗೆ ಒಂದು 8 ಗಂಟೆ ಇದ್ರು ಸಹ ನಾವು 5ರಿಂದ 5:30 ಗಂಟೆ ಒಳಗಡೆ ಆ ಮಗುವನ್ನು ತಲುಪಿಸಿ ಚಿಕಿತ್ಸೆ ಕೊಟ್ಟು ಇಷ್ಟರ ತನಕ ಸುಮಾರು 8 ಮಕ್ಕಳು ಹುಷಾರಾಗಿದ್ದಾರೆ. ಈಗ ಸಹ ಹೃದಯ ಸಮಸ್ಯೆಯಿಂದ ಮುಕ್ತಿ ಒಂದು ಈಗ ಆರಾಮಾಗಿದ್ದಾರೆ. ಅದು ನಮಗೆ ಸಂತೋಷ. ಆ ಮಕ್ಕಳ ಹೆತ್ತವರು ಏನ್ ಹೇಳ್ತಾರೆ ಸರ್? ನಿಮ್ಮ ಹೆತ್ತವರಂದ್ರೆ ಈಗ ಸಹ ನಾವು ಹೇಳುದಿಷ್ಟೇ, ನಮ್ಮನ್ನು ದೇವ್ರು ಅಂತ ಹೇಳ್ತಾರೆ. ನಾನು ಹೇಳುದು ನಾವು ದೇವರಲ್ಲ, ಇವತ್ತು ದೇವರಂತ ತೋರದೆ ಅಭಿಮಾನಿ ದೇವರುಗಳು. ನನಗೆ ಈ ಮಟ್ಟಕ್ಕೆ ತಂದದ್ದೇ ಸಮಸ್ತ ಜನತೆ ಆಶೀರ್ವಾದದಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ದೇವರ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಅದೇ ರೀತಿ ಇವತ್ತು ಗುಡಿಯಲ್ಲಿ ದೇವರು ಇರ್ತಾರೆ, ಆ ಗುಡಿಯಲ್ಲಿದ್ದ ದೇವರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಇವತ್ತು ಯಾರು ಕಷ್ಟದಲ್ಲಿದ್ದವರಿಗೆ ಯಾರು ಸಹಾಯ ಮಾಡ್ತಾರೆ ಅವರು ದೇವರ ರೂಪ. ದೇವರಿಗೆ ಕಳಿತಾನೆ. ಇವತ್ತು ಈಗ ಎಷ್ಟೋ ಕೋಟಿ ಇರಲಿ, ಆ ಕೋಟಿ ಇದ್ದವನು ಹೋಗಿ ಒಬ್ಬರಿಗೆ ಸಹಾಯ ಮಾಡ್ತಾ ಅಂತ ಹೇಳಿದ್ರೆ ದೇವರ ಪ್ರತಿರೂಪವಾಗಿ ಅವನು ಸಹಾಯ ಮಾಡೋದು. ದೇವರ ಒಂದು ಮನಸ್ಸು, ಹೋಗಿ ನೀನು ಇವತ್ತು ಸಹಾಯ ಮಾಡಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ತುಂಬಾ ಹಣ ಇದ್ದವರು, ಸಾಹುಕಾರನವರು ಇದ್ದವರು, ಆದಷ್ಟು ಜನಗಳಿಗೆ ಕಷ್ಟದಲ್ಲಿದ್ದವರಿಗೆ ಸಹಕಾರ ಕೊಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು
ಕೇಳ್ತಿದ್ದೀನಿ. ನಿಮ್ದು ಹೇಗೆ ಸರ್, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಏನಂತಲ್ಲ, ಲವ್ ಮ್ಯಾರೇಜ್ ತರಾನೇ ಆಗಿದೆ. ಏನಂದ್ರೆ ನಾ ಒಂದಿನ ಮದುವೆಗೆ ಅತ್ತೆ ಮನೆಗೆ ಅಂತ ಹೋದಾಗ ಇವಳ ಹತ್ರ ಒಂದು ಲೆಟರ್ ಬರೆದು ಕೊಟ್ಟದ್ದು, ಯಾರಿಗೂ ಹೇಳ್ಬೇಡ ಅಂತ ಹೇಳಿ. ಅದಕ್ಕೆ ಅವಳು ಏನ್ ಮಾಡಿದ್ಲ, ತಗೊಂಡೋಗಿ ನೋಡಿದ್ರಿ ಅವರು ಓಡಿ ಬಂದು ನನ್ನ ಮಗ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮಗ ನೀರಿಗೆ ಬಿದ್ದಿದ್ರೆ ಖಂಡಿತವಾಗಿ ಸಿಗ್ತಾನಂತ ಹೇಳಿದೆ. ಆದರೆ ನೀರು ಆಳಕ್ಕೆ ಹೋದಾಗ ಅದೇ ಕೆರೆಯಲ್ಲಿ 15 ನಿಮಿಷದಲ್ಲಿ ದೇಹ ಸಿಗ್ತದೆ. ಎಲ್ಲ ಹುಡುಕಿದ್ದಾರೆ, ಈಶ್ವರನ ಮಲ್ಪೆ ರಾತ್ರಿ ಬಂದು ಏನು ಹುಡುಕ್ತಾರೆ ಅಂತ ಆಯ್ತು. ಯಾಕೆಂದ್ರೆ ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತೇಳಿ ಶಾಲೆಗೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬ್ಯಾಗ್ ಸಮೇತ. ಯಾಕೆಂದ್ರೆ ನನಗೆ ಮಿನಿಮಮ್ ಆಕ್ಸಿಜನ್ ಇಲ್ಲದೆ 3 ನಿಮಿಷ ನಿಲ್ಲುವ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. 3 ನಿಮಿಷ, ಒಂದು ಕ್ಷಣ ನಾನು ತೆಗೆದು ಹೆಚ್ಚಿಗೆ ಆಗಿದ್ರೆ ಅಲ್ಲಿಂದ ಮತ್ತೆ 100 ಅಡಿ ಪ್ರತಾಪಕ್ಕೆ ಬೀಳ್ತಿತ್ತು ಅದು. ಅವ್ರು ನನ್ನ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ, ನನ್ನ ಆಟೋ ಹೋಗುದಿಲ್ಲ ಅಂತ. ಯಾಕೆಂದ್ರೆ ಗೊತ್ತಾಯ್ತು, ಯಾಕೆಂದ್ರೆ ಕೆಲವರಿಗೆ ಭಯ ಇರ್ತದೆ, ಆ ದೇಹಗಳೆಲ್ಲಾದರೂ ಮೃತಪಟ್ಟರೆ ಅದರಲ್ಲಿ ಇರ್ತದೆ, ಮತ್ತೆ ನಮ್ಮ ಕಾರಲ್ಲೇ ಆಗ್ಬೋದು, ನಮ್ಮ ಗಾಡಿಯಲ್ಲೆಲ್ಲಾದ್ರೂ ದೇಹಗಳು ಆ ಆತ್ಮ ಉಳ್ಕೊಳ್ಬೋದು ಅಂತ. ಆವಾಗ ನಾನು ಹಾಕೊಂಡ ಡ್ರೆಸ್ಸಲ್ಲಿ ಎತ್ಕೊಂಡು ಹೋಗಿ ನಮ್ಮ ಗಾಡಿಯಲ್ಲೇ ತಗೊಂಡು ಹೋಗಿ ಹಾಕಿದೆ. ಫುಲ್ ಬ್ಲಡ್ ಆಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ನಮಗೆ ಖುಷಿ ಏನಂದ್ರೆ ಅವ್ರ ಜೀವ ಉಳಿತಲ್ಲ ಅಂತ ಅಷ್ಟೇ.